Hi students, welcome to our YouTube channel. I think my voice is clear and my video is clear. I hope you are getting my video correctly. So today's video, there is a very important videos. This is for who are preparing for the PWD 2020. ಸೊ ಈ ವಿಡಿಯೋಲಿ ನಾನು ಏನು ಹೇಳ್ತಾ ಇರೋದು ಅಂದರೆ ಪಿ ಡಬ್ಲ್ಯೂ ಡಿ 2019 ಎ ಇ ಮತ್ತು ಜೆ ಇಗೆ ಏನು ನಾನ್ ಟೆಕ್ನಿಕಲ್ ಪೇಪರ್ ಆಗಿತ್ತಲ್ಲ ಆ ಪೇಪರ್ದು ಫುಲ್ ಅನಾಲಿಸಿಸ್ ಮಾಡ್ತಾ ಇದ್ದೀನಿ. ಮತ್ತು ಸಬ್ಜೆಕ್ಟ್ ವೈಸ್ ವೇಟೇಜ್ ಎಷ್ಟು ಬಂದಿದೆ ಅಂದರೆ ಯಾವ್ಯಾವ ಕ್ವಶನ್ ಬಂದಿದೆ, ಯಾವ್ಯಾವ ಟಾಪಿಕ್ ಮೇಲೆ ಬಂದಿದೆ, ಸೊ ಅದನ್ನು ಫುಲ್ ಡೀಟೇಲಲ್ಲಿ ಈ ವಿಡಿಯೋಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದರಲ್ಲಿ ನಿಮಗೆ ಏನೇನು ಗೊತ್ತಾಗುತ್ತೆ ಅಂದರೆ ಪಿ ಡಬ್ಲ್ಯೂ ಡಿ ಯಾವ ಥರ ಕ್ವಶನ್ಸ್ ಕೊಟ್ಟಿದ್ರು ಅದು ಥ್ರೋ ಕೆ ಇ ಆಗಿತ್ತು. ಸೊ ಈ ಸಲ ಏನಿದೆ ಪಿ ಡಬ್ಲ್ಯೂ ಡಿ 2020, ಸೊ ದ್ಯಾಟ್ ಈಸ್ ಫ್ರಮ್ ದ ಕೆ ಪಿ ಎಸ್ ಸಿ ಅವರು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಕ್ವಶನ್ ಪೇಪರ್ ಸೇಮ್ ಬರುತ್ತೆ ಅದು ಬರುತ್ತೆ ಅನ್ನೋ ಅದ್ರ ಬಗ್ಗೆ ಈಗ ಡಿಸ್ಕಷನ್ ಮಾಡೋದು ಬೇಡ. ಸೊ ವಿ ಆರ್ ಓನ್ಲಿ ಡಿಸ್ಕಸಿಂಗ್ ವಾಟ್ actual we got the question in PWD 2019 and how to study for GK for PWD AE JE 2020. ನಾನು AE JE ಸೇಮ್ ಯಾಕೆ ಮಾಡಿದ್ದೀನಿ ಅಂದರೆ GK ಎಲ್ಲರೂ ಸೇಮ್ ಆಗಿ ಓದಬೇಕಾಗುತ್ತೆ, ಆಯಿತಾ. AE ಅವರು ಸೇಮ್ ಓದಬೇಕು, JE ಅವರು ಸೇಮ್ ಓದಬೇಕು. ಆ್ಯಕ್ಚುಲಿ JE ಅವ್ರಿಗೆ ಮತ್ತು AE ಅವ್ರಿಗೆ ಸೇಮ್ ಪೇಪರೇ ಬರುತ್ತೆ, ಬಟ್ ಕ್ವಶನ್ ಲೆವೆಲ್ ಸ್ವಲ್ಪ ಮೇಲೆ ಕೆಳಗೆ ಆಗುತ್ತೆ. JE ಅವರು ಜಾಸ್ತಿ ಓದಬೇಕಾಗುತ್ತೆ AE ಅವ್ರ ಕಂಪೇರ್ ಇಂತ, ಬಟ್ ನಾನು ಅನ್ಸೋ ಮಟ್ಟಿಗೆ ಎಲ್ಲರೂ ಸೇಮ್ ಓದಬೇಕು. ಸೊ ಒಂದು ಬೆಸ್ಟ್ ಸ್ಟಡಿ ಪ್ಲ್ಯಾನ್ ಫಾರ್ ದ ಬಿಗಿನರ್ಸ್ ಅದು ನಾನು ಮಾಡಿದ್ದೀನಿ. ಸೊ ಯಾರ್ಯಾರು ಸೀರಿಯಸ್ ಕ್ಯಾಂಡಿಡೇಟ್ ಇದ್ದಾರೆ ಅವರಷ್ಟೇ ಈ ವಿಡಿಯೋ ಅವರಿಗೆ ಹೆಲ್ಪ್ ಆಗುತ್ತೆ. ಸುಮ್ಮನೆ ಟೈಮ್ ಪಾಸ್ ಮಾಡೋರಿಗೆ ಈ ವಿಡಿಯೋ ಇಲ್ಲ, ಆಯಿತಾ. ಟೈಮ್ ಪಾಸ್ ಮಾಡೋರು ಈ ವಿಡಿಯೋನ ಇಲ್ಲೇ ನೀವು ಬಿಟ್ಬಿಟ್ಟು ಹೋಗ್ಬೋದು, ಆಯಿತಾ. ನನಗೇನು ತೊಂದರೆ ಇಲ್ಲ. ಐ ಆಮ್ ಮೇಕಿಂಗ್ ಫಾರ್ ದಿಸ್ ವಿಡಿಯೋ ಟು ಮೈ ಸ್ಟೂಡೆಂಟ್ಸ್ ಹೂ ಆರ್ ಆ್ಯಕ್ಚುಲಿ ದೇ ರಿಕ್ವೈರ್ಡ್, ಗೊತ್ತಾಯ್ತಾ. ಸೊ ಅವ್ರಿಗೋಸ್ಕರ ನಾನು ಇನ್ನು ವಿಡಿಯೋ ಮಾಡ್ತಾ ಇರೋದು. ಸೊ ಇವೆಲ್ಲ ನಮ್ಮ ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ಸ್ ಇದೆ. ಸೊ ಇವೆಲ್ಲ ನಮ್ಮ ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ಸ್ ಇದೆ. ಸಿವಿಲ್ ವಿತ್ ಸುಧೀರ್ ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ, ಆಯಿತಾ. ಸೊ ಅದರಲ್ಲಿ ನೀವು ಏನಂತಂದರೆ ಜಾಯ್ನ್ ಆಗ್ಬೋದು. ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ನೀವು ಹೋಗಿ ಜಾಯ್ನ್ ಆಗ್ಬೋದು, ಸರಿನಾ. ಸೊ ಇದು KPSC ನಮ್ಮ ಸಿವಿಲ್ AE JE ಸ್ಟಡಿ ಪಾಯಿಂಟ್. ದಿಸ್ ಈಸ್ ಅವರ್ ಫೇಸ್ಬುಕ್ ಪೇಜ್ ಆ್ಯಂಡ್ ದಿಸ್ ಈಸ್ ಅವರ್ ಯೂಟ್ಯೂಬ್ ಚಾನಲ್ ಸಿವಿಲ್ ವಿತ್ ಸುಧೀರ್. Make sure that you already click on the subscribe button and the bell icon to get all the videos like this in the future also, ಆಯಿತಾ. ಸೊ ನಿಮ್ಮ PWD ಎಕ್ಸಾಮು ನನ್ನ ಮೇಲೆ ಬಿಟ್ಬಿಡಿ, ನಾನು ನಿಮಗೆ ಪ್ರಿಪ್ರೇಷನ್ ಮಾಡಿಸ್ತೀನಿ, ಸರಿನಾ. ಸೊ ನೋಡಿ, ಇವಾಗ ಟೈಮ್ ವೇಸ್ಟ್ ಮಾಡೋದು ಬೇಡ, ಡೈರೆಕ್ಟಾಗಿ ಪಾಯಿಂಟ್ಗೆ ಬಂದುಬಿಟ್ಟಿದ್ದೀನಿ. PWD 2019 JE GK ಪೇಪರ್ ಅನಾಲಿಸಿಸ್ ಅಂದರೆ ಏನಂದರೆ, ಸೊ GK ಪೇಪರಲ್ಲಿ ಏನೇನು ಕ್ವಶನ್ ಕೊಟ್ಟಿದ್ರು ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ ನೋಡಿ ಇವಾಗ. ಸೊ ಯಾವ್ಯಾವ ಇಂಪಾರ್ಟೆಂಟ್ ಇದೆ, ಏನೇನು ಕ್ವಶನ್ ಕೊಟ್ಟಿದ್ರು, ಆಯಿತಾ, ಇದ್ರ ಮೇಲೆ ಗೊತ್ತಾಗುತ್ತೆ. ಇಲ್ಲಿ ನನ್ನ ಹತ್ರ ಹಾರ್ಡ್ ಕಾಪಿನೂ ಇದೆ, ಆಯಿತಾ. ಸೊ ಇದನ್ನ ನೀವು ಯಾವ್ಯಾವ ಕ್ವಶನ್ಸ್ ಬೇಕಾದರೆ ಇಲ್ಲಿ ನಾನು ನೋಡಿ ಹೇಳ್ತೀನಿ ಫಾರ್ ಎಕ್ಸಾಂಪಲ್ಗೋಸ್ಕರ, ಸರಿನಾ. ಸೊ ಫಸ್ಟ್ ಇಂಪಾರ್ಟೆಂಟ್ ಅಂತ ನಾನು ಇಲ್ಲಿ ಟಿಕ್ಕೆ ಮಾಡಿಬಿಡ್ತೀನಿ, ಇಂಪಾರ್ಟೆಂಟ್ ಅಂತ ಅನ್ಬೋದು, ಆಯಿತಾ. ಫಸ್ಟ್ ಇದಕ್ಕೆ ನಾನು 3 ಸ್ಟಾರ್ಸ್ ಕೊಟ್ಬಿಡ್ತೀನಿ ಈ ಸಬ್ಜೆಕ್ಟ್ಗೆ. ಅದು ಬಂದ್ಬಿಟ್ಟು ಪಾಲಿಟಿ. ಅದನ್ನು ನಾವು ಸೋಷಿಯಲ್ ಸೈನ್ಸ್ ಅಂತ KPSC ಅವರು ಇಲ್ಲ KE ಅವರು ಮೆನ್ಷನ್ ಮಾಡಿದ್ದಾರೆ, ರೈಟ್. ಸೊ ಅವರು 4 ಕ್ವಶನ್ಸ್ ಕೊಟ್ಟಿದ್ದಾರೆ, 4 ಕ್ವಶನ್ಸ್. ಇದು ಇನ್ಕ್ರೀಸ್ ಆಗೋ ಚಾನ್ಸಸ್ಸು ಇರುತ್ತೆ, ಬಟ್ ಇಲ್ಲಿ ನಾವು ಮಿನಿಮಮ್ 10 ಕ್ವಶನ್ ನೋಡೋ ಚಾನ್ಸಸ್ಸು ಇದೆ, ಸರಿನಾ. ಇಲ್ಲಿ 4 ಕೊಟ್ಟಿರ್ಬೋದು, ಬಟ್ 10 ಕ್ವಶನ್ಸ್. ಪಾಲಿಟಿಯಲ್ಲಿ ಏನೇನು ಓದಬೇಕು ಅಪ್ಕಮಿಂಗ್ ಇವಾಗ ಇದೇ ವಿಡಿಯೋಲಿ ನೆಕ್ಸ್ಟ್ ಹೇಳ್ತೀನಿ. ಫಸ್ಟ್ ಯಾವ್ಯಾವ ಕ್ವಶನ್ ಬಂದಿದೆ ಅದು ಅರ್ಥ ಮಾಡ್ಕೊಳ್ಳಿ. ಸೊ ಹಿಸ್ಟ್ರಿ ಮೇಲೆ ಎಷ್ಟು ಕ್ವಶನ್ ಬಂದಿದೆ ನೋಡಿ, 15 ಕ್ವಶನ್ ಬಂದಿದೆ. ಸೊ ಇದೂ ಒನ್ ಟೈಪ್ ಆಫ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಆಗುತ್ತೆ, ಹಿಸ್ಟ್ರಿ. ಸೆಕೆಂಡ್ ಏನು, ಹಿಸ್ಟ್ರಿಯಲ್ಲಿ ಯಾವುದಿದೆ ನಿಮ್ಗೆ ಗೊತ್ತಿದೆ ಆಲ್ರೆಡಿ, ಆಯಿತಾ. ಎನಿಸೆಂಟ್ ಇದೆ, ಮೆಡಿವಲ್ ಇದೆ, ಮಾಡರ್ನ್ ಇದೆ, ಆಯಿತಾ. ಫ್ರೀಡಮ್ ಸ್ಟ್ರಗಲ್ ಇದೆ, 1857 ವಾರ್ ಇದೆ, ಆಯಿತಾ. ಸೊ ಡಿಫ್ರೆಂಟ್ ಎಲ್ಲ ಹಿಸ್ಟ್ರಿಯಲ್ಲಿ ಇದೆ. ಯಾವ್ಯಾವ ಓದಬೇಕು, ಹಿಸ್ಟ್ರಿನ ಕರ್ನಾಟಕ ಸ್ವಲ್ಪ ಜಾಸ್ತಿ ಓದಬೇಕಾಗುತ್ತೆ, ಯಾಕಂದರೆ ಕರ್ನಾಟಕ ಕ್ವಶನ್ಸು ಕೇಳ್ತಾರೆ, ಸರಿನಾ. ಸೊ ಅದಕ್ಕೆ 15 ಕ್ವಶನ್ಸ್ ಫ್ರಮ್ ದ ಹಿಸ್ಟ್ರಿ. ಎಕನಾಮಿಯಿಂದ 2 ಕ್ವಶನ್ ಬಂದಿದೆ, ಆಯಿತಾ. ಎಕನಾಮಿ ಮೇಲೆ 2 ಕ್ವಶನು. ಆಥರ್ಸ್ ಆ್ಯಂಡ್ ಲಿಟ್ರೇಚರ್, ಆಯಿತಾ. ಇದು ಯಾವ ಥರ ಕೇಳ್ತಾರೆ ಅಂದರೆ, ಒಂದು ನಿಮಿಷ ನಿಮಗೆ ನಾನು ಡೆಮೋ ತೋರಿಸ್ತೀನಿ. ಇಲ್ಲಿ ಕ್ವಶನ್ ಇದೆ, ಒಂದು ನಿಮಿಷ. ಓಕೆ, ಯಾವುದಾದ್ರೂ ಒಂದು ಬುಕ್ ಹೆಸರು ಕೊಡ್ತಾರೆ, ಆ ಬುಕ್ ಯಾರು ಬರೆದಿದ್ದಾರೆ ಅಂತ ಕೇಳ್ತಾರೆ, ಗೊತ್ತಾಯ್ತಾ. ಒಂದು ನಿಮಿಷ. ಡಿಪ್ಲೊಮಾ ಲೆವೆಲಲ್ಲಿ ಚೆನ್ನಾಗಿ ಡಿಪ್ಲೊಮಾದಲ್ಲ, ಓಕೆ. ನೋಡಿ, ಒಂದು ಕ್ವಶನ್ ಇದೆ, ವರ್ಕರ್ಸ್ ಆಫ್ ದ ವರ್ಲ್ಡ್ ಯುನೈಟ್, ಯು ಹ್ಯಾವ್ ನಥಿಂಗ್ ಟು ಲೂಸ್ ಬಟ್ ಯುವರ್ ಚೈಲ್ಡ್ಸ್, ಹೂ ಸೇಡ್ ದಿಸ್, ಗೊತ್ತಾಯ್ತಾ. ಹೂ ಸೇಡ್ ದಿಸ್ ಅಂತ ಕ್ವಶನ್ಸು ಬರುತ್ತೆ, ಅಂದರೆ ಫೇಮಸ್ ಸೇಯಿಂಗ್ ಇಲ್ಲಿದೆ ನೋಡಿ.
ಒಂದು ನಿಮಿಷ ಸಾರಿ, ಪೆನ್ನು ಸ್ವಲ್ಪ ತೊಂದರೆ ಕೊಡ್ತಾ ಇದೆ. ಓಕೆ, ಹಾಂ, ಫೇಮಸ್ ಸೇಯಿಂಗ್ ಅಂತಿದೆಯಲ್ಲ, ಇವಾಗ ನಾನು ಓದಿದ್ದೀನಿ ನೋಡಿ ಕ್ವಶನ್, ಅದು ಫೇಮಸ್ ಸೇಯಿಂಗ್ ಅಲ್ಲಿ ಬರುತ್ತೆ. ಆಥರ್ಸ್ ಅಂಡ್ ಲಿಟ್ರೇಚರ್ ಅಂದರೆ ಮುಂಚೆ 10 ವರ್ಷ, 20 ವರ್ಷ, 30-40 ವರ್ಷ ಹಿಂದೆ ಒಂದು ಬುಕ್ ಬರೆದಿರ್ತಾರೆ. ಅದು ಯಾರು ಬರೆದಿರ್ತಾರೆ, ಅದರಲ್ಲಿ ಏನೋ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇರುತ್ತೆ, ಅದ್ರ ಬಗ್ಗೆ ಇಲ್ಲಿ ಕೇಳ್ತಾರೆ. ಆಯ್ತಾ, ಇದು ಓದ್ಬೋದು ಇಲ್ಲ ಇಗ್ನೋರ್ ಮಾಡ್ಬೋದು, ನಿಮ್ಮ ಮೇಲೆ ಬಿಟ್ಟಿದ್ದು. ಬಟ್ ಕ್ವಶನ್ ಅಲ್ಲಿ ಬಂದಿದೆ, ನಾನು ನಿಮಗೆ ಹೇಳ್ತಾ ಇರೋದು. ಸೊ ಆಥರ್ಸ್ ಅಂಡ್ ಲಿಟ್ರೇಚರ್, ರೈಟ್. ಸೈನ್ಸ್ ಮೇಲೆ 20 ಕ್ವಶನ್ ಬಂದಿದೆ, ರೈಟಾ. ಸೊ ಸೈನ್ಸಲ್ಲಿ ಏನೇನಿದೆ ನಿಮ್ಗೆ ಗೊತ್ತಿದೆ ಆಲ್ರೆಡಿ. ಸೈನ್ಸಲ್ಲಿ 3 ಬರುತ್ತೆ. ಒಂದು ಕೆಮಿಸ್ಟ್ರಿ ಬರುತ್ತೆ. ಕೆಮಿಸ್ಟ್ರಿಯಲ್ಲಿ ಏನು ಬರುತ್ತೆ ನಿಮ್ಗೆ ಗೊತ್ತಿದೆ. ಹ್ಯೂಮನ್ ಬಾಡಿ ಓದ್ಕೊಂಡ್ರೆ ಸಾಕು ನೀವು. ಹ್ಯೂಮನ್ ಬಾಡಿ ಒಂದು, ಡಿಸೀಸಸ್ ಒಂದು, ಇವೆಲ್ಲ ಮುಂದೆ ಹೇಳ್ತೀನಿ. ಆಮೇಲೆ ಫಿಸಿಕ್ಸ್ ಇದೆ, ಕೆಮಿಸ್ಟ್ರಿ, ಆಮೇಲೆ ಇನ್ನೊಂದು ಬಯಾಲಜಿ. ಇವು 3 ಮೇಲೆ 20 ಕ್ವಶನ್ ಬಂದಿದೆ, 3 ಎಲ್ಲ ಸೇರಿಸ್ಕೊಂಡ್ಬಿಟ್ಟು. ಫೇಮಸ್ ಸೇಯಿಂಗ್ ಆಯಿತು. ಜಿಯೋಗ್ರಫಿ ನೋಡಿ, ಇದೂ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಆಮೇಲೆ ಸೈನ್ಸು ಇಂಪಾರ್ಟೆಂಟ್ ಸಬ್ಜೆಕ್ಟು, ನಿಮ್ಗೆ ನೋಡಿದ್ರೇ ಗೊತ್ತಾಗುತ್ತೆ, ಗೊತ್ತಾಯ್ತಾ. ಸೊ ಸೈನ್ಸು ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇದೆ, ಅರ್ಥ ಆಯ್ತಾ. ಸೊ ಫೇಮಸ್ ಸೇಯಿಂಗ್ ಅಲ್ಲಿ ಇದಾಯಿತು, ಜಿಯೋಗ್ರಫಿ ಆಯಿತು. ಕರೆಂಟ್ ಅಫೇರ್ಸು ಇಂಪಾರ್ಟೆಂಟ್ ಇದೆ. ನಾನು ಯಾವ್ದಾವ್ದು ಇಂಪಾರ್ಟೆಂಟ್ ಇದೆ ಅದಲ್ಲೇ IMP ಅಂತ ಬರಿತಾ ಇದ್ದೀನಿ, ನಿಮ್ಗೆ ಗೊತ್ತಾಗುತ್ತೆ, ಸರಿನಾ. ಸೊ ಕರೆಂಟ್ ಅಫೇರ್ಸ್ 12 ಕ್ವಶನ್, ಜಿಯೋಗ್ರಫಿ 15 ಕ್ವಶನ್. ಇಂಪಾರ್ಟೆಂಟ್ ಡೇಸ್, ವುಮೆನ್ಸ್ ಡೇ ಯಾವಾಗ, ಆಯಿತಾ. ಆಮೇಲೆ ಟೀಚರ್ಸ್ ಡೇ ಯಾವಾಗ, ಟೀಚರ್ಸ್ ಡೇ ಅಂತ ಕೇಳಲ್ಲ, ಅಂದರೆ ಫಾರ್ ಎಕ್ಸಾಂಪಲ್ ಹೇಳ್ತಾ ಇರೋದು. ಇಂಜಿನಿಯರ್ಸ್ ಡೇ ಬರುತ್ತೆ, ಇಲ್ಲ ವರ್ಲ್ಡ್ ಎನ್ವೈರ್ಮೆಂಟಲ್ ಡೇ ಬರುತ್ತೆ, ಇಲ್ಲ ವರ್ಲ್ಡ್ ಏಡ್ಸ್ ಡೇ ಬರುತ್ತೆ. ಈ ಥರ ಡೇಸ್ ಏನಿರುತ್ತೆ ನೋಡಿ. ಸೊ ಅದನ್ನು ಒಂದು ಕ್ವಶನ್ ಕೇಳಿದ್ದಾರೆ, ಇಂಪಾರ್ಟೆಂಟ್ ಡೇಸ್. ಫೋಕ್ ಡ್ಯಾನ್ಸ್ ಅಂದರೆ ಇವಾಗ ನೀವು ಕರ್ನಾಟಕ ಸ್ಟೇಟಲ್ಲಿ ಇದ್ದೀರಾ. ಸೊ ಕರ್ನಾಟಕದಲ್ಲಿ ಯಾವುದು ಫೇಮಸ್ ಡ್ಯಾನ್ಸ್ ಇದೆ, ರಾಜಸ್ಥಾನದಲ್ಲಿ ಯಾವುದಿದೆ, ಆಮೇಲೆ ಮಣಿಪುರಿಯಲ್ಲಿ ಯಾವುದಿದೆ. ಸೊ ಈ ಥರ ಕ್ವಶನ್ಸ್ ಬರುತ್ತೆ. ಅದನ್ನು 1 ಇಲ್ಲ 2 ಕ್ವಶನ್ ಬರೋ ಚಾನ್ಸಸ್ ಇರುತ್ತೆ, ಸರಿನಾ. ಸೊ ಅದನ್ನು ನೀವು ನೋಡ್ಕೊಳ್ಳಿ ಒಂದ್ಸಲ. ನೆಕ್ಸ್ಟ್, ಇಂಪಾರ್ಟೆಂಟ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ಸ್ ಆ್ಯಂಡ್ ಹೆಡ್ ಆಫೀಸ್. ಇದು ಇಂಪಾರ್ಟೆಂಟ್ ಇದೆ ನೋಡಿ. ಇಂಪಾರ್ಟೆಂಟ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ಸ್ ಆ್ಯಂಡ್ ಹೆಡ್ ಆಫೀಸಸ್. ಇದು ಅಂದ್ರೆ ಏನು ಅಂದರೆ, ಒಂದು ನಿಮಿಷ, ಓಕೆ, ಅರ್ಥ ಆಯ್ತಲ್ಲ. ಸೊ ಇಂಪಾರ್ಟೆಂಟ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಆ್ಯಂಡ್ ಹೆಡ್ ಆಫೀಸಸ್ ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ರೈಸ್ ಏನೋ ಅದ್ರ ಬಗ್ಗೆ ಏನಂದರೆ ಇನ್ಸ್ಟಿಟ್ಯೂಟ್ ಇರುತ್ತೆ, ಅಂದರೆ ರಿಸರ್ಚ್ ಮಾಡ್ತಾರೆ. ರಬ್ಬರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ಸ್ ಇರುತ್ತಲ್ಲ, ಹೆಡ್ ಆಫೀಸಸ್ ಇರುತ್ತೆ ನೋಡಿ. ಸೊ ಅದು ಎಲ್ಲೆಲ್ಲಿದೆ, ಅದ್ರದ್ದು ಹೆಡ್ ಆಫೀಸ್ ಎಲ್ಲಿದೆ, ಅದ್ರ ಬಗ್ಗೆ ಕ್ವಶನ್ಸ್ ತುಂಬ ಕೇಳಿದ್ದಾರೆ, ಯಾವುದೋ JE ಲೆವೆಲಲ್ಲಿ. ಸೊ ತುಂಬ ಇಂಪಾರ್ಟೆಂಟ್ ಇದೆ, ಇದನ್ನು ನೀವು ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಇದೆ. ಸೊ 4 ಕ್ವಶನ್ ಅಂದರೆ ಸ್ವಲ್ಪ ಸೆಮಿ ಇಂಪಾರ್ಟೆಂಟ್ ಇದೆ. ಫೇಮಸ್ ಫೆಸ್ಟಿವಲ್ ಇನ್ ಇಂಡಿಯಾ ಸ್ಟೇಟ್, ಫೇಮಸ್ ಫೆಸ್ಟಿವಲ್ಸ್ ಏನಿರುತ್ತೆ ನೋಡಿ, ಅದನ್ನು ಒಂದು ಕ್ವಶನ್ ಬಂದಿದೆ. ಸೊ ಇದು PWD JE ಇದು. ನೆಕ್ಸ್ಟ್ ನೋಡಿ, ಅದರಲ್ಲೇ ನೆಕ್ಸ್ಟು ಇದು ತುಂಬಾನೇ ಇಂಪಾರ್ಟೆಂಟ್ ಇದೆ. ಸೊ ಯಾರ್ಯಾರು ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ಅಬ್ಸರ್ವ್ ಮಾಡಿ, ಆ ಕಡೆ ಈ ಕಡೆ ನೋಡಬೇಡಿ. ಸ್ವಲ್ಪ ನಾನು ಏನು ಹೇಳ್ತಾ ಇದ್ದೀನಲ್ಲ, ಸ್ವಲ್ಪ ವಿಡಿಯೋ ಮೇಲೆ ಇವಾಗ ತುಂಬ ಕಾನ್ಸಂಟ್ರೇಷನ್ ಕೊಟ್ಟು ನೋಡಿ. 100% ಈ ಕಡೆ ನೋಡಿ, ಆ ಕಡೆ ಈ ಕಡೆ ಏನೋ ತಲೆಯಲ್ಲಿ ಬೇರೆದು ಇಟ್ಕೋಬೇಡಿ. ಸೊ ರೀಸನಿಂಗ್ ಆ್ಯಂಡ್ ಆಪ್ಟಿಟ್ಯೂಡ್ ಅಂತ ಏನೋ ಒಂದು ಟಾಪಿಕ್ ಇದೆ, ಅಥವಾ ಏನೋ ಒಂದು ಸಬ್ಜೆಕ್ಟ್ ಇದೆ. ಅದರಲ್ಲಿ ಎಷ್ಟು ಕ್ವಶನ್ ಬಂದಿದೆ ಅಂದರೆ ನೀವು ನೋಡ್ಬೋದು, 3, 4, 5, 6, 7, 8, 9, 10, 11, ಆಯಿತಾ, 12, 13, 14, 15, 16. ಸೊ 16 ಕ್ವಶನ್ಸ್ ಬಂದಿದೆ, ರೀಸನಿಂಗ್ ಮತ್ತು ಆಪ್ಟಿಟ್ಯೂಡು. 2 ಮಾರ್ಕ್ಸ್ ಇದ್ದರೆ 16 × 2 ಆಗುತ್ತೆ, 1 ಮಾರ್ಕ್ಸ್ ಇದ್ದರೆ 16 ಇರುತ್ತೆ, ಸರಿನಾ. ಸೊ 16ಅಲ್ಲಿ ನೋಡಿ ತುಂಬ ಈಸಿ ಇರುತ್ತೆ. JE ಲೆವೆಲ್ ಅಂತೂ ತುಂಬ ಈಸಿ ಇರುತ್ತೆ. ಕೋಡಿಂಗ್ ಡಿಕೋಡಿಂಗ್ ಇದೆ. ಆಲ್ರೆಡಿ ರೀಸನಿಂಗ್ ಕ್ಲಾಸಸ್ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇದೆ, ನೀವು ಹೋಗಿ ನೋಡಿ. ಇನ್ನೂ ರೀಸನಿಂಗ್ ಕ್ಲಾಸಸ್ ಬೇಕಾದರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಸಪ್ರೇಟ್ ಅದರದ್ದು ಏನು ಕ್ವಶನ್ ಪೇಪರಲ್ಲಿ ಬಂದಿದೆಯಲ್ಲ ಅದು ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಓಕೆ, ತೊಂದರೆ ಏನಿಲ್ಲ. ನಾವು ಸೊ ಮಿಸ್ಸಿಂಗ್ ನಂಬರ್ ಸೀರೀಸ್ ಅಂದರೆ ಏನು, ಈ ಥರ ಕೊಟ್ಟಿರ್ತಾರೆ. ಮಿಸ್ಸಿಂಗ್ ನಂಬರ್ ಸೀರೀಸ್ ಅಂದರೆ 12, 24, 36, -58, ಆಯಿತಾ, 78, ಆಮೇಲೆ 98, ಆಮೇಲೆ 212. ಸೊ ಫೈಂಡ್ ದ ಮಿಸ್ಸಿಂಗ್ ನಂಬರ್, ಈ ಥರ ಗೊತ್ತಾಯ್ತಾ. ಇವಕ್ಕೆ ಮಿಸ್ಸಿಂಗ್ ನಂಬರ್ ಅಂತಾರೆ. ಸೊ SSC JE ಯಾರು ಓದಿದಿರ್ತಾನೆ ಅವರಿಗೆ ತುಂಬ ಸ್ವಲ್ಪ ಈಸಿ ಆಗುತ್ತೆ. ಯಾರು ಓದಿಲ್ಲ ಅಂದರೂ ನಾನು ಹೇಳ್ಕೊಡ್ತೀನಿ, ನೀವೇನೋ ತೊಂದರೆ ಇಲ್ಲ, ಕಷ್ಟಪಟ್ಕೋಬೇಡಿ. ನೆಕ್ಸ್ಟ್, ಸೊ ಕ್ಯೂಬ್ಸ್ ಆ್ಯಂಡ್ ಡೈಸ್ ಅಂದರೆ ಕ್ಯೂಬ್ಸ್ ಇರುತ್ತೆ, ಡೈಸ್ ಆಡಿರ್ತೀರ ಸಣ್ಣವರಿದ್ದಾಗ, ನೋಡಿದಿರತ್ತಾನೆ. ಇದು 1, 2, 3, 4, 5, ಕೆಳಗಡೆ 6,
ಈ ಥರ ಏನು ಬರ್ದಿಂದಿರುತ್ತೆ ನೋಡಿ, ಗೊತ್ತಾಯ್ತಾ? ಸೊ ಆ ಥರ ಬರ್ದಿರೋದು ಈ ಥರ ಇಟ್ಕೊಂಡ್ಬಿಟ್ಟು ನೀವು ಈ ಥರ ಹಾಕಿದಾಗೆ ಫ್ರಂಟಲ್ಲಿ ಒಂದು ಬರುತ್ತೆ, ಈ ಕಡೆ ಒಂದು ಬರುತ್ತೆ. ಸೊ ಈ ಥರ ಸ್ಪ್ಲಿಟ್ ಮಾಡಿಬಿಟ್ಟು ಕೊಡ್ತಾರೆ. ಅದರದ್ದು ಅಪೋಸಿಟ್ ಯಾವ್ದು ಬರುತ್ತೆ ನಂಬರ್ ಕೇಳ್ತಾರೆ. ಸೊ ಅದು ಕ್ಯೂಬ್ಸ್ ಆ್ಯಂಡ್ ಡೈಸ್. ಕೋಡಿಂಗ್ ಡಿಕೋಡಿಂಗ್ ಆಯಿತು, ಮಿಸ್ಸಿಂಗ್ ನಂಬರ್. ಕೋಡಿಂಗ್ ಡಿಕೋಡಿಂಗ್ ಅಲ್ಲೂ ಈ ಥರ ಇರುತ್ತೆ ನೋಡಿ, 1, 5, 6, 9 ಆಯಿತಾ, 15 ಕ್ವಶನ್ ಮಾರ್ಕ್. ಈ ಥರ ಇದು ಕೋಡಿಂಗ್ ಡಿಕೋಡಿಂಗ್ ಇರುತ್ತೆ. ಇಲ್ಲ ಆಲ್ಫಾಬೆಟಿಕಲ್ ಸೀರೀಸು ಇರುತ್ತೆ. ಆಲ್ಫಾಬೆಟಿಕಲ್ ಸೀರೀಸ್ ಅಂದರೆ ಏನು ಗೊತ್ತಾ ನೋಡಿ, ಈ ಥರ ಕೊಡ್ತಾರೆ. ಇಲ್ಲಿ ಹೇಳ್ತೀನಿ, ಆಲ್ಫಾಬೆಟಿಕಲ್ ಸೀರೀಸ್ ಅಂದರೆ ಇಫ್ ಅಮರ್ ಈಸ್ ರಿಟರ್ನ್ ಆಸ್ XUAR, ಈ ಥರ ಏನೋ ಕೊಡ್ತಾರೆ. ಹೌ ಯು ವಿಲ್ ರೈಟ್ ದ ಮಹೇಶ್, ಗೊತ್ತಾಯ್ತಾ? ಸೊ ಅದನ್ನು ನಾವೇನಂದ್ರೆ ಆಲ್ಫಾಬೆಟಿಕಲ್ ಸೀರೀಸ್ ಅಂತೀವಿ. ಸೊ ಕ್ಯೂಬ್ಸ್ ಆ್ಯಂಡ್ ಡೈಸ್ ಆಯಿತು. ಕೌಂಟಿಂಗ್ ನಂಬರ್ಸ್ ಅಂದರೆ ಒಂದು ಫಿಗರ್ ಕೊಡ್ತಾರೆ, ಈ ಥರ ಬಾಕ್ಸ್ ಕೊಡ್ತಾರೆ, ಈ ಥರ ಎಲ್ಲ ಬಾಕ್ಸ್ ಕೊಡ್ತಾರೆ ಹಿಂಗೆ. ಸೊ ಕೌಂಟ್ ದ ನಂಬರ್ ಆಫ್ ಸ್ಕ್ವೇರ್ಸ್, ಕೌಂಟ್ ದ ನಂಬರ್ ಆಫ್ ರೆಕ್ಟ್ಯಾಂಗಲ್, ಈ ಥರ ಅಂತಾರೆ. ಸೊ ಅದು ಏನು ಬಂದ್ಬಿಟ್ಟು ಕೌಂಟಿಂಗ್ ನಂಬರ್ಸ್. ತುಂಬ ಸಿಂಪಲ್ ಆಗಿರುತ್ತೆ. ಸಿಲೋಯಿಸಮ್ ಅಂದರೆ ಇದು ಹೇಳೋಕ್ಕಾಗಲ್ಲ. ಈಗ ಎರಡು ಇಕ್ವೇಷನ್ ಇಲ್ಲ 3 ಇಕ್ವೇಷನ್ ಇಲ್ಲ 4 ಇಕ್ವೇಷನ್ಸ್ ಕೊಡ್ತಾರೆ, ಸ್ಟೇಟ್ಮೆಂಟ್ ಆಯಿತಾ. ಸ್ಟೇಟ್ಮೆಂಟ್ ನೋಡಿಬಿಟ್ಟು ನಾವು ವೆನ್ ಡಯಾಗ್ರಾಮ್ ಹಾಕಬೇಕಾಗುತ್ತೆ. ಈ ಥರ ವೆನ್ ಡಯಾಗ್ರಾಮ್ ಹಾಕಿಬಿಟ್ಟು ನೋಡಬೇಕು ಪಾಸಿಬಿಲಿಟಿ ಏನೇನು ಬರುತ್ತೆ. ಕೆಳಗಡೆ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ, ಎ ಫಾಲೋಸ್ ಬಿ ಫಾಲೋಸ್ ಎ ಅಂತ ಈ ಥರ ಕೊಟ್ಟಿರ್ತಾರೆ ಆಯಿತಾ. ಸೊ ಅದನ್ನು ನೋಡಿಬಿಟ್ಟು ನಾವು ಆನ್ಸರ್ ಮಾಡಬೇಕು. ಅದು ಸಿಲೋಯಿಸಮ್. ಇದು ಪ್ಯೂರ್ ರೀಸನಿಂಗ್ ಬರುತ್ತೆ. ನಂಬರ್ ಸೀರೀಸ್ ಆಯಿತಾ. ನಂಬರ್ ಸೀರೀಸ್ ಅಂದರೆ ಅಥವಾ ಸ್ಕ್ವೈರ್ ಇರುತ್ತೆ, ಇಲ್ಲ ಅಂದರೆ ಕ್ಯೂಬ್ ಇರುತ್ತೆ, ಯಾವುದೋ ಒಂದು ಕೊಟ್ಟಿರ್ತಾರೆ, ಇದೇ ಥರ ಸೇಮ್ ಇದೇ ಥರ ಇರುತ್ತೆ. ಅದನ್ನು ನೋಡಿಬಿಟ್ಟು ನಾವು ಮಾಡಬೇಕು. ದಟ್ ಈಸ್ ಅ ನಂಬರ್ ಸೀರೀಸ್. ಏರಿಯಾ ಅಂತಂದರೆ ಏನೋ ಒಂದು ಬಾಕ್ಸ್ ಕೊಟ್ಟಿರ್ತಾರೆ, ಇಲ್ಲ 3 ಈ ಥರ ಸಿಂಪಲ್ ಆಗಿ ಈ ಥರ ಬಾಕ್ಸ್ ಕೊಟ್ಟಿರ್ತಾರೆ. ಇಲ್ಲೊಂದು ಬಾಕ್ಸ್ ಇದೆ, ಆಮೇಲೆ ಇಲ್ಲೊಂದು ಬಾಕ್ಸ್ ಇರುತ್ತೆ, ಆಮೇಲೆ ಇಲ್ಲೊಂದು ಬಾಕ್ಸ್ 1 2 3 4 5 ಈ ಥರ ಬಾಕ್ಸ್ ಕೊಟ್ಟಿರ್ತಾರೆ. ಸೊ ಏರಿಯಾ ಕೊಟ್ಟಿರ್ತಾರೆ. ಏನಾದರೂ ಏರಿಯಾ ಫೈಂಡ್ ಔಟ್ ಮಾಡಬೇಕು, ಇಲ್ಲಾಂದರೆ ಮಿಸ್ಸಿಂಗ್ ನಂಬರ್ ಏನೋ ಅದರಲ್ಲಿ ಇರುತ್ತೆ, ಅದು ಫೈಂಡ್ ಔಟ್ ಮಾಡೋದು. ಸಿಮಿಲಾರಿಟೀಸ್ ಆಯಿತಾ. ಆಮೇಲೆ ಪೈಪ್ಸ್ ಆ್ಯಂಡ್ ಸಿಸ್ಟಮ್ಸಲ್ಲಿ ಟ್ಯಾಂಕ್ ಬರುತ್ತೆ. 3 ಏನಂತಾರೆ ಟ್ಯಾಪ್ ಇರುತ್ತೆ. ಅದನ್ನು ಓಪನ್ ಮಾಡಿದಾಗ 3 ಫಿಲ್ ಮಾಡೋಕ್ಕೆ ಇಷ್ಟು ಟೈಮು, 2 ಕ್ಲೋಸ್ ಮಾಡಿ 1 ಓಪನ್ ಮಾಡಿದಾಗ ಇಷ್ಟು ಟೈಮ್ ಆಗ್ತಾ ಇದೆ. ಅದೇ ಕಂಡೀಷನಲ್ಲಿ 2 ಕ್ಲೋಸ್ ಮಾಡಿಬಿಟ್ಟು 1 ಓಪನ್ ಮಾಡಿದ್ರೆ ಎಷ್ಟು ಟೈಮ್ ಆಗುತ್ತೆ? ಸಿಂಪಲ್ ಕ್ವಶನ್ಸು. ಅದನ್ನು ನಾವು ಪೈಪ್ಸ್ ಆ್ಯಂಡ್ ಸಿಸ್ಟಮ್ಸ್ ಅಂತೀವಿ. ಎನಾಲಜಿ ಆಯಿತಾ. ಎನಾಲಜಿ ತುಂಬ ಈಸಿ ಇರುತ್ತೆ, ಜಸ್ಟ್ ಫಿಗರ್ ನೋಡಿಬಿಟ್ಟು ಮಾಡ್ಬೋದು. ಪ್ರಾಫಿಟ್ ಆ್ಯಂಡ್ ಲಾಸ್, ಸಿಂಪಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಬಗ್ಗೆ ಕೇಳ್ತಾರೆ. ಪ್ರಾಬ್ಲಮ್ಸ್ ಆನ್ ಏಜಸ್, ಇದು ತುಂಬ ಇಂಪಾರ್ಟೆಂಟ್ ಇದೆ. ಇದಕ್ಕೆ ನಾನು 5 ಸ್ಟಾರ್ ಕೊಡ್ತೀನಿ. ಯಾಕೆ? JE ಅವ್ರಿಗೆ ಇದು ತುಂಬ ಇಂಪಾರ್ಟೆಂಟ್ ಇದೆ. ಇದನ್ನು ಜಾಸ್ತಿ ಕೊಡೋ ಚಾನ್ಸಸ್ ಇದೆ. ಇವಾಗ ಪೇಪರ್ ಪ್ಯಾಟ್ರನ್ ತುಂಬ ಚೇಂಜ್ ಆಗ್ತಿದೆ KPSCಯಿಂದನೂ. ಅದಕ್ಕೆ ಮೊದಲೇನಿತ್ತು ಅದೇ ಬರುತ್ತೆ ಅಂತ ನೀವು ತಲೆಯಲ್ಲಿ ಇಟ್ಕೋಬೇಡಿ. ರೀಸನಿಂಗು ಜಾಸ್ತಿ ಕ್ವಶನ್ ಬರುತ್ತೆ. ಪ್ರೊಡಕ್ಷನ್ ಆಫ್ ಸ್ಟೇಟ್ ಆ್ಯಂಡ್ ಮಿನರಲ್ಸ್ ಆಫ್ ದ ಸ್ಟೇಟ್. ಪ್ರೊಡಕ್ಷನ್ ಅಂದರೆ ಶುಗರ್ ಕೇನ್ ಯಾವ ಸ್ಟೇಟ್ ಜಾಸ್ತಿ ಮಾಡುತ್ತೆ, ಟೊಬ್ಯಾಕೋ ಯಾವುದು ಏನಂತಾರೆ ಸ್ಟೇಟ್ ಜಾಸ್ತಿ ಮಾಡುತ್ತೆ, ಯಾವುದು ಕನ್ಸ್ಯೂಮ್ ಮಾಡುತ್ತೆ, ಅದ್ರ ಬಗ್ಗೆನೂ ಕೇಳ್ತಾರೆ. ಸೊ ಅದು ಬಂದ್ಬಿಟ್ಟು 3 ಕ್ವಶನ್ಸ್ ಕೊಟ್ಟಿದ್ರು. ಏರ್ಪೋರ್ಟ್ ನೇಮ್ಸ್ ಆಯಿತಾ. ಹೈದ್ರಾಬಾದ್ ಏರ್ಪೋರ್ಟ್ ನೇಮ್ ಏನಿದೆ ಆಯಿತಾ, ಕೋಲ್ಕತ್ತಾದ ಏನಿದೆ, ಆಮೇಲೆ ಇಲ್ಲಾಂದರೆ ಹೆಸರು ಕೊಡ್ತಾರೆ, ಸುಭಾಷ್ ಚಂದ್ರ ಬೋಸ್ ಯಾವ ಏರ್ಪೋರ್ಟ್ ಹೆಸರಿದೆ, ಈ ಥರ ಕ್ವಶನ್ಸ್ ಕೇಳಿದ್ದಾರೆ. 1 ಕ್ವಶನ್ ಬಂದಿದೆ. ಓಕೆ. ಸೊ ನೆಕ್ಸ್ಟು ಸೆನ್ಸೆಕ್ಸ್ ಮೇಲೆ 1 ಕ್ವಶನ್ ಬಂದಿದೆ. ಸೊ ಇದು ಬಂದ್ಬಿಟ್ಟು ಯಾವ್ದು ಹೇಳಿ, ಇದು PWD 2019 JE GK ಪೇಪರ್ ಅನಾಲಿಸಿಸ್. ಅಂದರೆ GK ನೀವು ತುಂಬ ಓದಬೇಕಾಗುತ್ತೆ JE ಅವರು, ಗೊತ್ತಾಯ್ತಾ. ಸೊ ಎಲ್ಲ ಕ್ವಶನು ಕವರ್ ಮಾಡಿದ್ದಾರೆ. ಇದರಿಂದ ಏನು ಅರ್ಥ ಆಗುತ್ತೆ? ಮೆಜಾರಿಟಿ ಒಂದು 5 ಸಬ್ಜೆಕ್ಟ್ ಇದೆ. ಅದು ಯಾವ ಸಬ್ಜೆಕ್ಟ್ ಇದೆ ನಾನು ಹೇಳ್ತೀನಿ. ಬಟ್ ನೀವು ಇದನ್ನು ನೋಡಿದಾಗ ನಿಮ್ಗೆ ಗೊತ್ತಾಗ್ತಾ ಇದೆ ಎಲ್ಲ ಕ್ವಶನ್ಸು ಕೊಟ್ಟಿದ್ದಾರೆ, 1 ಕ್ವಶನ್ನು ಬಿಟ್ಟಿಲ್ಲ ಅವರು. ಸರಿನಾ? ರೈಟ್. ಸೊ ಅದು ಬಂದ್ಬಿಟ್ಟು ಯಾವುದಾಯ್ತು? JE ಆಯಿತು. ಇವಾಗ ಇದು ನೋಡೋಣ. PWD 2019 GK ಪೇಪರ್ ಅನಾಲಿಸಿಸ್ನ ಮಾಡೋಣ. ಇವಾಗ ಪಾಲಿಟಿ ಮೇಲೆ ಎಷ್ಟು ಕ್ವಶನ್ ಕೊಟ್ಟಿದ್ರು? ಸೋಷಿಯಲ್ ಸೈನ್ಸ್ 23 ಕ್ವಶನ್ ಕೊಟ್ಟಿದ್ದಾರೆ, ಗೊತ್ತಾಯ್ತಾ. 23 ಕ್ವಶನ್ಸ್ ಆನ್ ಪಾಲಿಟಿ. ನೆಕ್ಸ್ಟ್ ಕರೆಂಟ್ ಅಫೇರ್ಸ್ 16 ಕ್ವಶನ್ ಕೊಟ್ಟಿದ್ದಾರೆ ಕರೆಂಟ್ ಅಫೇರ್ಸ್ ಮೇಲೆ. ಸಾರಿ, ಇಲ್ಲಿ ಕರೆಂಟ್ ಅಫೇರ್ಸ್ ಇತ್ತಲ್ಲ, ಇಲ್ಲಿದೆ ನೋಡಿ. ಕರೆಂಟ್ ಅಫೇರ್ಸ್ 12 ಕ್ವಶನ್ಸ್ ಇದೆ. ಕರೆಂಟ್ ಅಫೇರ್ಸಲ್ಲಿ ಏನೇನು ಓದಬೇಕು ನಿಮಗೆ ಗೊತ್ತಿದೆ ಆಲ್ರೆಡಿ ಆಯಿತಾ. ನಾನು ಹೇಳ್ತೀನಿ ನೆಕ್ಸ್ಟ್ ಈ ವಿಡಿಯೋದಲ್ಲೇ ಹೇಳ್ತೀನಿ. ಸೊ ಕರೆಂಟ್ ಅಫೇರ್ಸಲ್ಲಿ 16 ಕ್ವಶನ್, ಮೆಜಾರಿಟಿ ಇಲ್ಲೇ ಕವರ್ ಆಗಿಬಿಡ್ತು. ಹಿಸ್ಟ್ರಿ 12 ನೋಡಿ. ಆಮೇಲೆ ಜಿಯೋಗ್ರಫಿ 13, ಆಥರ್ಸ್ ಆ್ಯಂಡ್ ಲಿಟ್ರೇಚರ್ 2 ಕ್ವಶನು, ಸೈನ್ಸ್ 12 ಕ್ವಶನ್. ಓ ಮೈ ಗಾಡ್ ನೋಡಿ. 5 ಸಬ್ಜೆಕ್ಟ್ ಹೋದರೆ ಸಾಕು. ಪಾಲಿಟಿ, ಕರೆಂಟ್ ಅಫೇರ್ಸ್, ಹಿಸ್ಟ್ರಿ, ಆಮೇಲೆ ಜಿಯೋಗ್ರಫಿ, ಆಮೇಲೆ ಸೈನ್ಸು. ಇವು 5 ಸಬ್ಜೆಕ್ಟ್ ಹೋದರೆ ನಿಮ್ಮ GK ಮುಗಿದ್ಬಿಡುತ್ತೆ. ಇದರಲ್ಲಿ ಮತ್ತೆ ಸ್ಟ್ಯಾಟಿಕ್ ಇದೆ. ಎಲ್ಲ ಪಾಲಿಟಿ ಸ್ಟ್ಯಾಟಿಕ್ ಅಂದರೆ ಫಿಕ್ಸ್ ಇದೆ, ಅದರಲ್ಲಿ ಏನು ಚೇಂಜಸ್ ಆಗಲ್ಲ. ಬರೀ ನೀವು
ಮೆಮೊರಿ ಬೇಸ್ ಕ್ವಶನ್ ಬರುತ್ತೆ. ಕರೆಂಟ್ ಅಫೇರ್ಸ್ ಜಾಸ್ತಿ ನೆನ್ಪಿಡ್ಬೇಕಾಗುತ್ತೆ. ಇದು ಹಿಸ್ಟ್ರಿ ಅಂತೂ ಎಲ್ಲ ಆಲ್ರೆಡಿ ಸ್ಟ್ಯಾಟಿಕ್ ಇದೆ, ಜಿಯೋಗ್ರಫಿನೂ ಸ್ಟ್ಯಾಟಿಕ್ ಇದೆ, ಫಿಕ್ಸ್ ಇದೆ, ಅದು ಬಗ್ಗೆ ಜಸ್ಟ್ ಓದೋದು. ಸೈನ್ಸ್ 12. ಸೊ ಇಂಪಾರ್ಟೆಂಟ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಆ್ಯಂಡ್ ಹೆಡ್ ಆಫೀಸ್ 4 ಕ್ವಶನ್ ಬಂದಿತ್ತು ಆಯಿತಾ. ಸೊ ಡಾರ್ಜಿಲಿಂಗಲ್ಲಿ ಯಾವ್ದು ಹೆಡ್ ಆಫೀಸ್ ಇದೆ, ರೈಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಲ್ಲಿದೆ, ಇವೆಲ್ಲ ಕ್ವಶನ್ ಬಂದಿತ್ತು. ಸೊ ಜನರಲ್ ಜಿ ಕೆ ಅಂತಂದರೆ ನಾರ್ಮಲಿ ಏನು ಜಿ ಕೆ ಕ್ವಶನ್ಸ್ ಇರುತ್ತಲ್ಲ, ಇವೆಲ್ಲ ಬಿಟ್ಬಿಟ್ಟು ಸ್ವಲ್ಪ ನಾರ್ಮಲಿ ಬರುತ್ತೆ ನೋಡಿ, ಅವು ಒಂದು 4 ಕ್ವಶನ್ ಬಂದಿದೆ, ಗೊತ್ತಾಯ್ತಾ. ಇವಾಗ ನೆಕ್ಸ್ಟು ಪ್ರೊಡಕ್ಷನ್ ಆಫ್ ಸ್ಟೇಟ್ಸ್ ಆ್ಯಂಡ್ ಮಿನರಲ್ಸ್. ಒಂದು ನಿಮಿಷ. ಪ್ರೊಡಕ್ಷನ್ ಆಫ್ ಸ್ಟೇಟ್ ಆ್ಯಂಡ್ ಮಿನರಲ್ಸ್ ಆಫ್ ದಿ ಸ್ಟೇಟ್, ಅದು ಒಂದು ಕ್ವಶನ್. ನೆಕ್ಸ್ಟ್ ಮತ್ತೆ ರೀಸನಿಂಗ್ ಇದರಲ್ಲೂ ಬಂದಿದೆ ಆಯಿತಾ, ಎಯಲ್ಲೂ ರೀಸನಿಂಗ್ ಬಂದಿದೆ. ಕೋಡಿಂಗ್ ಡಿಕೋಡಿಂಗ್ 1 ಕ್ವಶನ್, ನಂಬರ್ ಸೀರೀಸ್ 2 ಕ್ವಶನ್, ಮ್ಯಾಥಮೆಟಿಕಲ್ ಆಪರೇಷನ್ 2 ಕ್ವಶನ್ ಆಯಿತಾ, ಫಿಗರ್ ಕೌಂಟಿಂಗ್ 1 ಕ್ವಶನ್, ಅಲ್ಫಾಬೆಟಿಕಲ್ ಸೀರೀಸ್ 2 ಕ್ವಶನು, ಕ್ಯೂಬ್ಸ್ ಆ್ಯಂಡ್ ಡೈಸ್ 1 ಕ್ವಶನ್ ಬಂದಿದೆ. ಸೊ ಇದ್ರ ಬಗ್ಗೆ ನಿಮಗೆ ವಿಡಿಯೋ ಬೇಕಾದರೆ ಕೆಳಗಡೆ ಕಮೆಂಟ್ ಮಾಡಿ, ನಾನು ವಿಡಿಯೋ ಮಾಡ್ತೀನಿ ಆಯಿತಾ. ಏನು ಕ್ವಶನ್ ಬಂದಿತ್ತಲ್ಲ ನಮ್ಮ 2019 ಕ್ವಶನ್ ಪೇಪರ್ ಇದೆ, ಅದರದ್ದು ಏನಂತಂದರೆ ಅನಾಲಿಸಿಸು ಮಾಡ್ತೀನಿ, ನಂತರ ಅದರದ್ದು ಆನ್ಸರ್ಸು ಹೇಳ್ತೀನಿ, ಸರಿನಾ. ಸೊ ಆಪ್ಟಿಟ್ಯೂಡು ಬಂದಿದೆ, ರೇಷಿಯೋ ಆ್ಯಂಡ್ ಪ್ರಪೋರ್ಷನ್, ಇವು ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ ಇದೆ ಆಯಿತಾ. ಸೊ ಇದರಿಂದ ನಿಮ್ಗೆ ಏನು ಗೊತ್ತಾಗ್ತಿದೆ ಅಂದರೆ, ಅವರು ಮೆಜಾರಿಟಿ ಸಬ್ಜೆಕ್ಟ್ ಒಂದು 5-6 ಸಬ್ಜೆಕ್ಟ್ನ ಕವರ್ ಮಾಡ್ತಾ ಇದ್ದಾರೆ ಆಯಿತಾ. ಎ ಇ ನೋಡಿ ಸ್ವಲ್ಪ ಡಿಫ್ರೆಂಟ್ ಇದೆ ಕ್ವಶನ್ ಪೇಪರು, ಅದೇ ನೀವು ಇಲ್ಲಿ ಜೆ ಇ ನೋಡ್ಬೋದು, ಜೆ ಇ ನೋಡಿ ಎಲ್ಲ ಕ್ವಶನ್ ಕೊಟ್ಟಿದ್ದಾರೆ. ಸೊ ದೇರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ಜೆ ಇ ಆ್ಯಂಡ್ ಎ ಇ ಜಿ ಕೆ ಪೇಪರ್, ಗೊತ್ತಾಯ್ತಾ. ಸೊ ಸೇಮ್ ಇರುತ್ತೆ ಅಂತ ಅರ್ಥ ಮಾಡ್ಕೋಬೇಡಿ. ಮತ್ತೆ ಜೆ ಇ ಅಂದರೆ ಈಸಿ ಇರುತ್ತೆ, ಏನು ಮೇಲ್ಮೇಲಿಂದ ಕೊಡ್ತಾರೆ ಅಲ್ಲ. ನೋಡಿ ನಿಮ್ಗೆ ನೋಡಿದ್ರೆ ಗೊತ್ತಾಗ್ತಿದೆ ಎಷ್ಟೊಂದು ಕೊಟ್ಟಿದ್ದಾರೆ ಆಯಿತಾ. ನೀವು ಒಂದೆರಡು ಕ್ವಶನ್ ಬಂದಿರ್ಬೋದು ಅಂತ, ಅವು ಒಂದೆರಡೇ ಕ್ವಶನ್ಸು ಬೇರೆ 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 ಟಾಪಿಕ್ ಅಂದರೆ 30 ಕ್ವಶನ್ ಆಗುತ್ತೆ, ಸರಿ ಗೊತ್ತಾಯ್ತಾ. ಸೊ ಅದಕ್ಕೆ ಯಾವ ಟಾಪಿಕ್ನು ಬಿಡಬೇಡಿ, ಎಲ್ಲ ಓದಬೇಕು. ಸಿಂಪಲ್ ಆಗಿ ಪ್ರೆಷರಲ್ಲಿ ಬರಬೇಡಿ, ಆರಾಮಾಗಿ ಓದಿ. ಓಕೆ, ಇವಾಗ ಗೊತ್ತಾಯ್ತು ನಿಮ್ಗೆ ಯಾವುದು ಸಬ್ಜೆಕ್ಟ್ ಇಂಪಾರ್ಟೆಂಟ್ ಇದೆ ಅಂತ ನೋಡಿದ್ರೆ ಗೊತ್ತಾಗುತ್ತೆ. ಸೊ ವೇರ್ ಟು ಸ್ಟಾರ್ಟ್ ನಾವು ಫಾರ್ ದ ಜಿ ಕೆ. ಜಿ ಕೆನ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು? ನಾನು ನಿಮಗೊಂದು ಅಡ್ವೈಸ್ ಕೊಡೋದೇನೆಂದರೆ, ನೀವು ಪಾಲಿಟಿಯಿಂದ ಸ್ಟಾರ್ಟ್ ಮಾಡಿ. ಪಾಲಿಟಿನ ಮಗಪ್ ಮಾಡಬೇಡಿ, ಅರ್ಥ ಮಾಡ್ಕೊಳ್ಳಿ ಪ್ರಾಕ್ಟಿಕಲಿ. ನೀವು ಒಂದು ಸ್ಟೇಟ್ ಸಿ ಎಮ್ ಇದ್ದೀರಾ ಅಂತ ತಿಳ್ಕೊಳ್ಳಿ ಆಯಿತಾ. ಸೊ ಸ್ಟೇಟ್ ಸಿ ಎಮ್ಮು ಏನೇನು ಪವರ್ಸ್ ಇರುತ್ತೆ, ನೀವು ಏನೇನು ಮಾಡ್ಬೋದು, ಏನೇನು ಮಾಡಬಾರ್ದು, ಅದನ್ನೇ ಓದಿ, ಗೊತ್ತಾಯ್ತಾ. ಆ್ಯಸ್ ಎ ಒಂದು ನಾರ್ಮಲ್ ಸಿಟಿಜನ್ಶಿಪ್ ಇದೆ. ಸೊ ನೀವು ಏನೇನು ನಿಮ್ಮ ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ ತಾನೇ ನಿಮ್ಮದು. ಸೊ ಅದು ಏನೇನಿದೆ, ಸೊ ಅದ್ರ ರಿಲೇಟೆಡ್ ಯಾವ್ಯಾವ ಆರ್ಟಿಕಲ್ಸ್ ಇದೆ ಓದಿ, ಸಿಂಪಲಾಗಿ ಅರ್ಥ ಆಗಿಬಿಡುತ್ತೆ. ಯಾಕೆ ಅಷ್ಟೊಂದು ಕಷ್ಟ ಮಾಡ್ಕೋತೀರಾ ಓದೋಕ್ಕೆ? ಸಿಂಪಲಾಗಿ ಓದಿ. ಬುಕ್ಸ್ ಯಾವ್ಯಾವ್ದು ಬೇಕು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ, ಬುಕ್ಸ್ ಯಾವುದು ಬೇಕು, ಸರಿನಾ. ಸೊ ಪಾಲಿಟಿ ತುಂಬ ಇಂಪಾರ್ಟೆಂಟ್ ಇದೆ. ಪಾಲಿಟಿ ಮಿನಿಮಮ್ ಮೊನ್ನೆ ಡಬ್ಲ್ಯೂ ಆರ್ ಡಿ ಎ ಇ ಎಕ್ಸಾಮ್ ಏನಾಗಿತ್ತು ನೋಡಿ, ಅದರಲ್ಲಿ 35 ಕ್ವಶನ್ಸ್ ಬಂದಿತ್ತು. ಸಾರಿ 35ನಾ? ಓಕೆ, ಆಲ್ಮೋಸ್ಟ್ ಐ ಥಿಂಕ್ 25 ಕ್ವಶನ್, 35 ಇಲ್ಲ 25 ಬಂದಿರ್ಬೋದು, ಏನು 30 ಬಂದಿತ್ತು. ಓಕೆ, ಏನೋ ಅಬೌಟ್ 25 ಇತ್ತು, ಸರಿನಾ. ಸೊ 30 ಅಂದರೆ ಒಂದು ಎಕ್ಸಾಮ್ದು 30% ಒಂದು ಸಬ್ಜೆಕ್ಟ್ ಬರ್ತಾ ಇದೆ ಅಂದರೆ ಇಂಪಾರ್ಟೆಂಟ್ ಇದೆ ಅಂತ ಅರ್ಥ ಆಗುತ್ತೆ ತಾನೇ ನಿಮಗೆ. ಸಿಂಪಲ್. ಸೊ ಪಾಲಿಟಿನ ಚೆನ್ನಾಗಿ ಓದಿ. ಸೆಕೆಂಡು ಹಿಸ್ಟ್ರಿ ಓದಿ. ಹಿಸ್ಟ್ರಿಯಲ್ಲಿ ಏನು ಓದಬೇಕು ಹೇಳ್ತೀನಿ ಇವಾಗ. ಅದಾದಮೇಲೆ ಥರ್ಡ್ ಪ್ರಿಫರೆನ್ಸ್ ಕರೆಂಟ್ ಅಫೇರ್ಸ್ ಕೊಡಿ, ಜಿಯೋಗ್ರಫಿ ಕೊಡಿ, ಆಮೇಲೆ ರೀಸನಿಂಗ್ ಆ್ಯಂಡ್ ಆಪ್ಟಿಟ್ಯೂಡ್. ಇವು 5 ಸಬ್ಜೆಕ್ಟು ಇಂಪಾರ್ಟೆಂಟ್ ಇದೆ. ಇವು 5 ಸಬ್ಜೆಕ್ಟು ನೀವು ಪರ್ಫೆಕ್ಟ್ ಆಗಬೇಕಾಗುತ್ತೆ, ಸರಿನಾ. ಸೊ ಇವಾಗ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ, 970 ಕಾಣಿಸ್ತಾ ಇದೆ. ಇಲ್ಲಿ ನಾನು ಬರಿತೀನಿ ಇವಾಗ. ಪಾಲಿಟಿಯಲ್ಲಿ ಫಸ್ಟ್ ನೀವು ಆರ್ಟಿಕಲ್ಸ್ ಓದಬೇಕು ಆಯಿತಾ. ಇಲ್ಲಿ ಯಾಕೆ ಬರ್ತೀನಿ ಅಂದರೆ, ನೀವು ಏನೇನು ಓದಬೇಕು ಅಂತ ಕೇಳ್ತಿರ್ತಾನೆ, ಅದಕ್ಕೆ ಆರ್ಟಿಕಲ್ಸು, ಆಮೇಲೆ ರಿಟ್ಸ್. ಸೆಕೆಂಡ್ ಪವರು, ಏನಂದರೆ ಸ್ವಲ್ಪ ಏನಂತಾರೆ ವೇರಿಯೇಷನ್ ಆಗ್ತಾ ಇದೆ, ಅದಕ್ಕೆ ಏನಂದರೆ ನಾನು ಲೈಟ್ಗೆ ಇದೀನಲ್ಲ, ಸೊ ಅಲ್ಲಿ ಹೋಗ್ತಾ ಬರ್ತಾ ಇದೆ. ಅದ್ರ ಮೇಲೆ ನೀವು ಏನು ಕಾನ್ಸಂಟ್ರೇಟ್ ಮಾಡಬೇಡಿ, ಜಸ್ಟ್ ಫೋಕಸ್ ಆನ್ ಯುವರ್ ಸ್ಕ್ರೀನ್. ಸೊ ಆರ್ಟಿಕಲ್, ರಿಟ್ಸ್. ಆರ್ಟಿಕಲ್ಸ್ ಅಂದರೆ ಏನೇನು ನಂಬರ್ಸ್ ಇರುತ್ತೆ ನೋಡಿ ಅದು. ಅದಾದಮೇಲೆ ಸೋರ್ಸ್ ಆಫ್ ಕಾನ್ಸ್ಟಿಟ್ಯೂಷನ್. ಇದೂ ಇಂಪಾರ್ಟೆಂಟ್ ಇದೆ. ಥರ್ಡ್ ಬಂದುಬಿಟ್ಟು ಅದೇ ಆರ್ಟಿಕಲ್ಸಲ್ಲಿ ಮೇನ್ ಏನಂತಂದರೆ ಫಂಡಮೆಂಟಲ್ ರೈಟ್ಸ್ ಇದೆ. ಫಂಡಮೆಂಟಲ್ ರೈಟ್ಸ್.
ಸ್ವಲ್ಪ ಅದು ಜಾಸ್ತಿ ಓದ್ಕೊಳ್ಳಿ ಆಯಿತಾ. ಆಮೇಲೆ ಸ್ವಲ್ಪ ರಿಸರ್ವೇಷನ್ಸ್ ಇದೆ, ಡಿಫ್ರೆಂಟ್ ಕ್ಯಾಟಗರಿಗಳಿಗೆ ರಿಸರ್ವೇಷನ್ಸ್ ಇರುತ್ತೆ, ಅದು ಓದ್ಕೊಳ್ಳಿ ಆಯಿತಾ. ಅದಾದಮೇಲೆ CM ಬಗ್ಗೆ, PM ಬಗ್ಗೆ, ಪ್ರೆಸಿಡೆಂಟ್ ಬಗ್ಗೆ ಆಯಿತಾ, ಮತ್ತು ಯಾವ್ಯಾವ ಪವರ್ಸ್ ಇದೆ ಆಯಿತಾ, ಅವರು ಸೆಲೆಕ್ಷನ್ ಯಾವುದು ಆರ್ಟಿಕಲ್ಸ್ ಮೇಲೆ ಹಾಕ್ತಾರೆ, ಅವರು ರಿಸೈನ್ ಮಾಡ್ಬೇಕಂದ್ರೆ ಯಾರಿಗೆ ಕೊಡ್ತಾರೆ, ಯಾವ ಆರ್ಟಿಕಲ್ ಥ್ರೂ ಕೊಡ್ತಾರೆ, ಇದನ್ನು ಓದಿ. ಇದ್ರ ಮೇಲೆ ಕ್ವಶನ್ ಕೇಳ್ತಾರೆ. CM, PM, ಪ್ರೆಸಿಡೆಂಟ್, ಆಮೇಲೆ ಗವರ್ನರು ಇದರಲ್ಲೇ ಬರೆದ್ಬಿಡ್ತೀನಿ, ಗವರ್ನರ್ ಆಯಿತಾ. ಆಮೇಲೆ ಆಡಿಟರ್ ಜನರಲ್ ಆಫ್ ಅಂದರೆ ಇದು ಅಂತಿರಲ್ಲ, ಏನು ಅನ್ನೋದು ಸರ್ಕಾರಿ ವಕೀಲರು ಇರ್ತಾರಲ್ಲ ಆಯಿತಾ, ಅವ್ರ ಬಗ್ಗೆನೂ ಕೇಳ್ತಾರೆ, ಗೊತ್ತಾಯ್ತಾ. ಆಮೇಲೆ CEOs ಮತ್ತು ಅವ್ರನ್ನ ಸೆಲೆಕ್ಷನ್ ಯಾವ ಥರ ಮಾಡ್ತಾರೆ, ಎಲೆಕ್ಷನ್ ಕಮಿಷನ್ ಇದ್ರ ಬಗ್ಗೆನೂ ಕೇಳ್ತಾರೆ, ಎಲೆಕ್ಷನ್ ಕಮಿಷನ್. ಆಮೇಲೆ ಪಂಚಾಯತ್ ರಾಜ್ ಅದ್ರ ಬಗ್ಗೆ ಎಲೆಕ್ಷನ್ ಕಮಿಷನ್ ಆಯಿತು. ಆಮೇಲೆ ಪಂಚಾಯತ್ ಎಲೆಕ್ಷನ್ ಬಗ್ಗೆ ಯಾವ್ಯಾವ ಥರ ಮಾಡ್ತಾರೆ, ಮಿನಿಮಮ್ ಏಜ್ ಏನು, ಮ್ಯಾಕ್ಸಿಮಮ್ ಏಜ್ ಏನು, ಇದ್ರ ಬಗ್ಗೆ ಕ್ವಶನ್ಸು ಆಯಿತಾ. ಅದಾದಮೇಲೆ ಏನು ಬರುತ್ತೆ ಮತ್ತೆ ಪಾಲಿಟಿಯಲ್ಲಿ ನೋಡಿ, ಇಂಪಾರ್ಟೆಂಟ್ ನಾನು ಲಿಸ್ಟ್ ಮಾಡ್ತಾ ಇದ್ದೀನಿ, ಅದಕ್ಕೆ ನಿಮ್ಗೆ ಗೊತ್ತಾಗುತ್ತೆ. ಪಂಚಾಯತ್ ಎಲೆಕ್ಷನ್. ಅದಾದಮೇಲೆ ಏನು ಜಾಸ್ತಿ ಕೇಳ್ತಾರೆ, ಓಕೆ, ಲೋಕಸಭಾ ರಾಜ್ಯಸಭಾ. ಲೋಕಸಭಾ ರಾಜ್ಯಸಭಾ, ಸಾರಿ ಸ್ವಲ್ಪ ಇವತ್ತು ಪ್ರಾಬ್ಲಮ್ ಆಗ್ತಾ ಇದೆ ಪವರ್ದು, ಆ ಕಡೆ ಜಾಸ್ತಿ ನೀವು ಕಾನ್ಸಂಟ್ರೇಟ್ ಮಾಡಬೇಡಿ. ಲೋಕಸಭಾ ರಾಜ್ಯಸಭಾ. ಅದಾದಮೇಲೆ ಸುಪ್ರೀಂ ಕೋರ್ಟ್. ನಿಮಗೆ ಕಾಣಿಸ್ತಾ ಇಲ್ಲ, ನನ್ನ ವಿಡಿಯೋ ಹಿಂದ್ಗಡೆ ಹೋದರೆ ನೀವೇನು ತೊಂದರೆ ಇಲ್ಲ. ಸುಪ್ರೀಂ ಕೋರ್ಟು ಮತ್ತು ಹೈಕೋರ್ಟು. ಇಷ್ಟು ಓದ್ರಿ, ಮುಗ್ದೋಯ್ತು ನಿಮ್ಮದು ಪಾಲಿಟಿನೇ ಕವರ್ ಆಗಿಬಿಡುತ್ತೆ, ಸಾಕು. ಮತ್ತು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಇರುತ್ತೆ ಆಯಿತಾ. ಆಮೇಲೆ ಆರ್ಟಿಕಲ್ಸಲ್ಲಿ ಸ್ವಲ್ಪ ಬೇರೆದಿದೆ, ನೀವು ನೋಡಿದ್ರೆ ಗೊತ್ತಾಗುತ್ತೆ. ಇದಕ್ಕೆ ನೀವು ಯಾವ ಬುಕ್ ರೆಫರ್ ಮಾಡಬೇಕಂದ್ರೆ ತುಂಬ ಬುಕ್ಸ್ ಇದೆ, ಬಟ್ ನಾನು ಹೇಳೋದೇನೆಂದರೆ ಸಿಂಪಲಾಗಿ ಒಂದು ಬುಕ್ ಇದೆ, GK ಬುಕ್, ಅದರಲ್ಲೆಲ್ಲ ಕವರ್ ಆಗಿಬಿಡುತ್ತೆ. ಯಾವ್ದಾವ್ದು ಆಗುತ್ತೆ, ಯಾವುದಿದೆ ಬುಕ್ ಹೆಸರು ನಿಮ್ಗೆ ಗೊತ್ತಿದೆ, ಲೂಸೆಂಟ್ ಅಂತ ಇದೆ. ಸೊ ಲೂಸೆಂಟ್ನ ರೆಫರ್ ಮಾಡಿ ಆಯಿತಾ. ಲೂಸೆಂಟ್ ರೆಫರ್ ಮಾಡಿದ್ರೆ ಇದೆಲ್ಲ ಅದರಲ್ಲಿ ಬಂದುಬಿಡುತ್ತೆ. ಈಗ ನೆಕ್ಸ್ಟ್ ಬಂದುಬಿಟ್ಟು ಹಿಸ್ಟ್ರಿಯಲ್ಲಿ ಏನೇನು ಓದಬೇಕು. ಹಿಸ್ಟ್ರಿ ನೋಡಿ, ಆ್ಯನಿಸಿಯೆಂಟಲ್ಲಿ ನಿಮಗೆ ಗೊತ್ತಿದೆ, ಹರಪ್ಪ ನಾಗರಿಕತೆ ಬಗ್ಗೆ ಸ್ವಲ್ಪ ಓದಿ, ಹರಪ್ಪ ನಾಗರಿಕತೆ ಇಷ್ಟೇ, ಇದು ಬೇರೆದೇನು ಓದಬೇಡಿ. ನೆಕ್ಸ್ಟ್ ಬಂದುಬಿಟ್ಟು ಮೆಡಿವಲಲ್ಲಿ ತುಂಬ ಜಾಸ್ತಿ ಕ್ವಶನ್ ಬರ್ತಾ ಇದೆ ಇವಾಗ ಆಯಿತಾ. ಮೆಡಿವಲ್ ಹಿಸ್ಟ್ರಿಯಲ್ಲಿ ಜಾಸ್ತಿ ಕ್ವಶನ್ಸ್ ಬರ್ತಾ ಇದೆ. ಆಮೇಲೆ ಯಾರ್ಯಾರು ರಾಜ ಇದ್ದರು, ಮಹಾರಾಜ, ಅದ್ರ ಬಗ್ಗೆ ಯಾರು ಸತ್ರು, ಯಾರು ಉಳಿದ್ರು, ಅದ್ರ ಬಗ್ಗೆ ಜಾಸ್ತಿ ಕ್ವಶನ್ ಕೇಳ್ತಾ ಇದ್ದಾರೆ. ಮೆಡಿವಲ್ ಮೇಲೆ ಇದೆ ಆಯಿತಾ. ಮೆಡಿವಲ್ ಮೇಲೆ ತುಂಬ ಕ್ವಶನ್ಸ್ ಕೇಳಿದ್ದಾರೆ. ಸೊ ಯಾರ್ಯಾರು ಇಂಪಾರ್ಟೆಂಟ್ ರಾಜಮನೆತನಗಳು ಇತ್ತು ನಮ್ಮ ಕರ್ನಾಟಕದಲ್ಲಿ ನೋಡಿ, ಕರ್ನಾಟಕದ್ದು ಮತ್ತು ರಿಲೇಟೆಡ್ ಟು ಅವರ್ ಇಂಡಿಯಾ ಆಯಿತಾ, ಇಂಪಾರ್ಟೆಂಟ್ ಗೊತ್ತಿರುತ್ತೆ. ಯಾರು ಜಾಸ್ತಿ ದಾಳಿ ಮಾಡಿದ್ದಾರೆ ಅವ್ರ ಬಗ್ಗೆನೇ ಕೇಳ್ತಾರೆ ಆಯಿತಾ. ಮತ್ತು ಯಾರು ತುಂಬ ಸ್ವಲ್ಪ ಫೇಮಸ್ ಇದ್ದರು ಅವ್ರ ಬಗ್ಗೆನೂ ಕೇಳ್ತಾರೆ. ಇಷ್ಟು ಓದಿ ಸಾಕು. ಆಮೇಲೆ ಮಾಡರ್ನ್ ಹಿಸ್ಟ್ರಿಯಲ್ಲಿ ಬಂದ್ಬಿಟ್ಟು ಮಾಡರ್ನ್ ಹಿಸ್ಟ್ರಿಯಲ್ಲಿ ಏನೇನು ಓದಬೇಕು ನಿಮಗೆ ಗೊತ್ತಿದೆ. ಮಾಡರ್ನ್ ಹಿಸ್ಟ್ರಿ ಅಂದರೆ ಫ್ರೀಡಮ್ ಸ್ಟ್ರಗಲ್ ಬರುತ್ತೆ ಅದರಲ್ಲಿ. ಆಮೇಲೆ ಸ್ವಲ್ಪ ಜನ ಅಂದರೆ ಫ್ರೀಡಮ್ ಫೈಟರ್ಸ್ ಬರ್ತಾರೆ, ಅವ್ರ ಬಗ್ಗೆನೂ ಕೇಳೋ ಚಾನ್ಸಸ್ ಇರುತ್ತೆ ಆಯಿತಾ. ಸೊ ಅದ್ರ ಮಾಡರ್ನ್ ಹಿಸ್ಟ್ರಿಯಲ್ಲಿ ಅದು ಸ್ವಲ್ಪ ಓದಿ. ಇದು ಮಾಡರ್ನ್ ಹಿಸ್ಟ್ರಿ ತುಂಬ ಇಂಪಾರ್ಟೆಂಟ್ ಇದೆ. ಇವು ಎರಡು ಓದಿದ್ರು ಸಾಕು ನೀವು, ಮಾಡರ್ನ್ ಹಿಸ್ಟ್ರಿ ಮತ್ತು ಮೆಡಿವಲ್ ಹಿಸ್ಟ್ರಿ ಆಯಿತಾ. ಇವೆರಡು ಓದಿ ಸಾಕು. ಎನಿಸಿಯಂಟ್ ಓದಿದ ಅಂದ್ರೆ ನಡೆಯುತ್ತೆ, ಬಟ್ ಮೆಡಿವಲ್ ಮತ್ತು ಮಾಡರ್ನ್ ಓದ್ಕೊಳ್ಳಿ. ಆಮೇಲೆ ನೆಕ್ಸ್ಟು ಫ್ರೀಡಮ್ ಸ್ಟ್ರಗಲ್ಲು. ಆಮೇಲೆ 1856 ವಾರ್, ಇದು ತುಂಬ ಇಂಪಾರ್ಟೆಂಟ್ ಇದೆ. ಇದಿಷ್ಟು ಓದಿ, ಎಷ್ಟು ಸಾಕು, ಜಾಸ್ತಿ ಏನು ಬೇಡ ಆಯಿತಾ. ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ನೆಕ್ಸ್ಟ್ ಸಬ್ಜೆಕ್ಟು ಕರೆಂಟ್ ಅಫೇರ್ಸಲ್ಲಿ ಏನು ನೋಡ್ತೀರಾ, ಫಸ್ಟು ಸ್ಪೋರ್ಟ್ಸ್ ಬಗ್ಗೆ ಓದಬೇಕು. ಸ್ಪೋರ್ಟ್ಸ್ ಬಗ್ಗೆ ಪ್ರೆಸೆಂಟು 1 ಇಯರ್ ಓದಿ. 1 ಇಯರ್ ಕರೆಂಟ್ ಅಫೇರ್ಸ್ ಮಸ್ಟ್ ಬಿ ಸ್ಟಡಿಡ್. ಎಕ್ಸಾಮಿಂದ 1 ಇಯರ್ ಇಟ್ಕೊಳ್ಳಿ, ಯಾವುದೋ ಒಂದು ಹಿಡ್ಕೊಂಡು ಓದಿ ಆಯಿತಾ. ಅದರಲ್ಲಿ ಕನ್ಫ್ಯೂಷನ್ ಜಾಸ್ತಿ ಮಾಡ್ಕೋಬೇಡಿ. ಈ ವರ್ಷ ಏನಿದೆ ಎಲ್ಲ ಓದ್ಬಿಡಿ. ಆದರೆ ನವೆಂಬರಿಂದ ಸ್ಟಾರ್ಟ್ ಮಾಡಿ, ಡಿಸೆಂಬರಿಂದ ಸ್ಟಾರ್ಟ್ ಮಾಡಿ, ಓಕೆ ಆಗ್ಬಿಡುತ್ತೆ. ಸ್ಪೋರ್ಟ್ಸ್ ಬಗ್ಗೆ ಓದಿ. ಮತ್ತೇನು ಹೇಳಿ, ಆನರ್ಸ್ ಇರುತ್ತಲ್ಲ, ಅದು ಓದಿ.
ಆಮೇಲೆ ರೆಸಿಗ್ನೇಷನ್ಸ್ ಇರುತ್ತೆ ತುಂಬ ಏನಂತಂದರೆ ಏನಂತಾರೆ CEO ಬಿಟ್ಟಿರ್ತಾರೆ, ಕಂಪ್ನಿ ಬಿಟ್ಟು ಬೇರೆಯವರು ಜಾಯ್ನ್ ಆಗಿರ್ತಾರೆ, ಇಲ್ಲ ಪ್ರೆಸಿಡೆಂಟ್ ಇಲ್ಲ ಅಂತಂದರೆ PMs ಇರ್ತಾರಲ್ಲ, PMs ಬೇರೆ ಕಂಟ್ರಿದು ಯಾರೋ ರಿಸೈನ್ ಮಾಡಿಬಿಟ್ಟು ಹೊಸವ್ರು ಬಂದಿರ್ತಾರೆ, ಇಲ್ಲ ಏನೋ ನಡ್ತಾ ಇರುತ್ತೆ. ಇವಾಗ ಅಫ್ಘಾನಿಸ್ತಾನದಲ್ಲಿ ನೋಡ್ತಾ ಇದ್ದೀರಾ, ತಾಲಿಬಾನ್ ಎಷ್ಟೊಂದು ಇದು ನಡೀತಾ ಇದೆ. ಸೊ ಅದೇ ಥರ ರಿಲೇಟೆಡ್ ಓದಬೇಕಾಗುತ್ತೆ ಸ್ಪೋರ್ಟ್ಸು. ಅದಾದಮೇಲೆ ಕಲ್ಚರಲ್ ಬಗ್ಗೆನೂ ಸ್ವಲ್ಪ ಓದಬೇಕಾಗುತ್ತೆ, ಕಲ್ಚರಲ್ ಆಯಿತಾ. ಅದಾದಮೇಲೆ ಏನಂತಾರೆ ವೈಲ್ಡ್ ಲೈಫ್ ಮೇಲೂ ಜಾಸ್ತಿ ಬರುತ್ತೆ, ವೈಲ್ಡ್ ಲೈಫು ಮತ್ತು ಫಾರೆಸ್ಟ್, ವೈಲ್ಡ್ ಲೈಫ್ ಆ್ಯಂಡ್ ಫಾರೆಸ್ಟ್ ಇದು ತುಂಬ ಇಂಪಾರ್ಟೆಂಟ್ ಇದೆ. ಅದಾದಮೇಲೆ ನೆಕ್ಸ್ಟು ಕರೆಂಟ್ ಅಫೇರ್ಸಲ್ಲಿ ಬರೋದು ಸ್ಪೋರ್ಟ್ಸ್, ಆನರ್ಸ್, ರೆಸಿಗ್ನೇಷನ್, PM, ಕಲ್ಚರಲ್, ವೈಲ್ಡ್ ಲೈಫ್, ಫಾರೆಸ್ಟ್, ಬ್ಯಾಂಕ್ ಅಂದರೆ ಎಕಾನಮಿ ರಿಲೇಟೆಡು ತುಂಬ ಇರುತ್ತೆ. ಆಮೇಲೆ MOU ಇರುತ್ತೆ, ಮೆಮೊರಿ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ, ಬೇರೆ ಕಂಟ್ರಿ ಜೊತೆ, ಇಲ್ಲ ಮಿಲಿಟ್ರಿ ಎಕ್ಸಸೈಸಸ್ ಇರುತ್ತೆ ನೋಡಿ, ಒಂದು ನೆನಪು ಬರ್ತಾ ಇದೆ, ಹಂಗೆ ಬರಿತಾ ಇರೋದು, ಮಿಲಿಟ್ರಿ ಎಕ್ಸಸೈಸಸ್ ಇರುತ್ತೆ. ಅದನ್ನು ನೀವು ಇಷ್ಟು ಓದಿದ್ರೆ ಕರೆಂಟ್ ಅಫೇರ್ಸ್ ಕವರ್ ಆಗುತ್ತೆ. ಇವಾಗ ಬಂದಿರೋದು ಇಂಪಾರ್ಟೆಂಟ್ ಸಬ್ಜೆಕ್ಟು ಜಿಯೋಗ್ರಫಿಯಲ್ಲಿ ಫಸ್ಟು ಕರ್ನಾಟಕ ರಿವರ್ಸ್ ಓದಿ ಆಯಿತಾ. ಆಮೇಲೆ ಕರ್ನಾಟಕ ಮ್ಯಾಪ್ ಓದಿ, ಕರ್ನಾಟಕ ರಿವರು, ಕರ್ನಾಟಕ ಮ್ಯಾಪ್. ಅದಾದಮೇಲೆ ಕರ್ನಾಟಕ ಫೇಮಸ್ ಏನಿರುತ್ತಲ್ಲ ಫೇಮಸ್ಸು ಅದು ರಿವರ್ಸಲ್ಲಿ, ರಿವರ್ ಎಲ್ಲಿಂದ ಸ್ಟಾರ್ಟ್ ಆಗ್ತಿದೆ, ಎಲ್ಲಿ ಎಂಡ್ ಆಗ್ತಾ ಇದೆ, ಅದ್ರ ಉಪನದಿ ಏನು, ನದಿಗಳು ಯಾವುವು, ಡ್ಯಾಮ್ಸ್ ಯಾವ್ಯಾವ ಕಟ್ಟಿದ್ದಾರೆ ಆಯಿತಾ. ಮ್ಯಾಪ್ಸಲ್ಲಿ ಏನೇನು ಓದ್ಬೇಕಂದ್ರೆ, ಮೊನ್ನೆ ಕೇಳಿದ್ರು ಬೀದರಿಂದ ಚಾಮರಾಜನಗರ ಎಷ್ಟು ಡಿಸ್ಟೆನ್ಸಲ್ಲಿ ಇದೆ ಅಂತ ಕೇಳಿದ್ರು ಜಿಯೋಗ್ರಫಿಕಲಿ ಈ ಮ್ಯಾಪಲ್ಲಿ. ಸೊ ಆ ಥರ ಓದಬೇಕು. ಈಸ್ಟಲ್ಲಿ ಯಾವುದಿದೆ, ವೆಸ್ಟಲ್ಲಿ ಯಾವುದಿದೆ, ಮೇಲ್ಗಡೆ ನಾರ್ತಲ್ಲಿ ಯಾವುದು, ನಮ್ಮ ಯಾವ್ಯಾವ ಸ್ಟೇಟ್ಸು ಎಲ್ಲ ನಮಗೆ ಏನಂತಾರೆ ಕನೆಕ್ಟ್ ಆಗುತ್ತೆ, ಕೋಸ್ಟಲ್ ಏರಿಯಾ ಯಾವುದಿದೆ ಅದ್ರ ಬಗ್ಗೆ. ನೆಕ್ಸ್ಟ್ ಜಿಯೋಗ್ರಫಿಗೆ ಬಂದುಬಿಟ್ಟು ಅರ್ತ್ ಬಗ್ಗೆ ಓದಿ, ಅರ್ತ್ ಬಗ್ಗೆ ಕಂಪ್ಲೀಟಾಗಿ ಓದಿ. ಅರ್ಥಲ್ಲಿ ಸಾಯಿಲು ಬರುತ್ತೆ, ಸಾಯಿಲ್ ಟೈಪು, ಸಾಯಿಲ್ ಯಾವ್ಯಾವ ಟೈಪ್ ಇದೆ, ಎಲ್ಲೆಲ್ಲಿ ಏನೇನು ಬರುತ್ತೆ ಅದನ್ನು ಓದಬೇಕು ಆಯಿತಾ. ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಅರ್ತು ಸಾಯಿಲ್ ಆದಮೇಲೆ ಇನ್ನೂ ಏನು ಓದ್ತೀರಾ, ನೆಕ್ಸ್ಟು ಓಷನ್ಸ್ ಬಗ್ಗೆ ಓದಿ, ಓಷನ್ಸ್ ಆಫ್ ವರ್ಲ್ಡ್ ಆಯಿತಾ. ಇಂಪಾರ್ಟೆಂಟ್ ರಿವರ್ಸ್ ಓದಿ. ಬೌಂಡ್ರಿ ಲೈನ್ಸ್ ಆಯಿತಾ, ಬಾರ್ಡ್ರಿ ಲೈನ್ಸ್ ಅಂದರೆ ಯಾವುದು, ಇಂಟರ್ನ್ಯಾಷನಲ್ ಬೌಂಡ್ರೀಸ್. ಇಂಡಿಯಾ ಬಾಂಗ್ಲಾದೇಶ್ ಬೌಂಡ್ರೀಸ್ ಏನಂತ ಕರೀತಾರೆ, ಇಂಡಿಯಾ ಚೈನಾ, ಇಂಡಿಯಾ ಪಾಕಿಸ್ತಾನ್, ಇಂಡಿಯಾ ಅಫ್ಘಾನಿಸ್ತಾನ್ ಯಾವ್ಯಾವುದಕ್ಕೆ ಜಾಯ್ನ್ ಆಗುತ್ತೆ, ಏನೇನಿದೆ ಹೆಸರು. ಸೊ ಐಲ್ಯಾಂಡ್ಸ್ ಯಾವ್ಯಾವುದಿದೆ, ಇಂಡಿಯಾ ಐಲ್ಯಾಂಡ್ಸ್ ಯಾವ್ಯಾವುದಿದೆ. ಮತ್ತು ಇಂಡಿಯಾ ಮ್ಯಾಪು ತುಂಬ ಇಂಪಾರ್ಟೆಂಟ್ ಇದೆ, ಯಾಕೆಂದರೆ ಅದ್ರ ಸುತ್ತಮುತ್ತ ಯಾವ್ದು ಬರುತ್ತೆ, ಅರಬ್ಬಿ ಸಮುದ್ರ ಬರುತ್ತಾ, ಅದು ಬರುತ್ತಾ, ಇದು ಬರುತ್ತಾ, ಓಷನ್ ಯಾವ್ಯಾವುದಿದೆ ಅಂದರೆ ಇಂಪಾರ್ಟೆಂಟ್ ಮಿನರಲ್ಸ್ ಅಂದರೆ ಗೊತ್ತಾಯ್ತಾ. ಸೊ ಯಾವ ಊರಲ್ಲಿ ಏನೇನು ಮಿನರಲ್ಸ್ ಸಿಗುತ್ತೆ, ಏನೇನು ಮೈನಿಂಗ್ ಮಾಡ್ತಾರೆ, ಕೋಲ್ ಎಲ್ಲಿ ಸಿಗುತ್ತೆ, ಜಾರ್ಖಂಡಲ್ಲಿ ಸಿಗುತ್ತೆ, ಈ ಥರ ಕ್ವಶನ್ಸು ಆಯಿತಾ. ಅದಾದಮೇಲೆ ಜಿಯೋಗ್ರಫಿಯಲ್ಲಿ ಇನ್ನೊಂದು ನಾನು ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀನಿ, ಮೈನಿಂಗ್ಸ್ ಮಿನರಲ್ಸ್ ಏನು ಮಾಡ್ತಾರೆ ನೋಡಿ, ಹೆಡ್ ಕ್ವಾರ್ಟರ್ಸ್ ಇರುತ್ತಲ್ಲ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ ಆಯಿತಾ. ಸೊ ಜಿಯೋಗ್ರಫಿಲಿ ಇನ್ನೂ ಏನಾನು ಇದ್ದರೆ ನಾನು ಆ್ಯಡ್ ಮಾಡ್ತೀನಿ, ಒಂದು ನಿಮಿಷ ನೋಡ್ತೀನಿ. ಕರ್ನಾಟಕ ಇಂಡಿಯನ್ ಮ್ಯಾಪ್, ಇಂಡಿಯನ್ ಮಿನರಲ್ಸ್, ಸರಿ, ಇದು ಇಂಪಾರ್ಟೆಂಟ್ ಇದೆ, ಇಷ್ಟು ನೀವು ಓದಬೇಕಾಗುತ್ತೆ ಸರಿನಾ. ಸೊ ನೋಡಿ, ಬೇಕಾದರೆ ವಿಡಿಯೋನ ಪಾಸ್ ಮಾಡಿಬಿಟ್ಟು ಸ್ಕ್ರೀನ್ಶಾಟ್ ತೊಗೊಳ್ಳಿ ಸಾಕು. ಚೆನ್ನಾಗಿ ಅನಿಸ್ತಿದೆ ತಾನೆ, ಈ ಥರ ಬರೆದ್ರೆ ನಿಮಗೂ ಸ್ವಲ್ಪ ಕ್ಲಿಯರ್ ಆಗುತ್ತೆ, ಅದಕ್ಕೆ ನಾನು ಬರೆದಿರೋದು. ಓಕೆ ಸರಿನಾ, ಓಕೆ ಕ್ಲಿಯರ್ ಆಯ್ತು ತಾನೆ. ಇವಾಗ ನೋಡಿ, ರೀಸನಿಂಗ್ ಆ್ಯಂಡ್ ಆಪ್ಟಿಟ್ಯೂಡಲ್ಲಿ ಏನೇನು ಓದಬೇಕು ಇಲ್ಲಿ ಲಿಸ್ಟ್ ಔಟ್ ಮಾಡಿದ್ದೀನಿ, ನೋಡ್ಬೋದು. ಕೋಡಿಂಗ್ ಡಿಕೋಡಿಂಗ್ ಓದಬೇಕಾಗುತ್ತೆ, ಮಿಸ್ಸಿಂಗ್ ನಂಬರ್, ಕ್ಯೂಬ್ಸ್ ಆ್ಯಂಡ್ ಡೈಸಸ್, ಕೌಂಟಿಂಗ್ ನಂಬರ್, ಸಿಲೋಯಿಸರ್, ನಂಬರ್ ಸೀರೀಸ್, ಏರಿಯಾ ಸಿಮಿಲಾರಿಟೀಸ್, ಪೈಪ್ಸ್ ಆ್ಯಂಡ್ ಸಿಸ್ಟಮ್ಸ್, ಎನಾಲಜಿ, ಪ್ರಾಫಿಟ್ ಲಾಸ್, ಪ್ರಾಬ್ಲಮ್ಸ್ ಆನ್ ದ ಏಜಸ್. ಸೊ ಇದು ಬಂದುಬಿಟ್ಟು ರೀಸನಿಂಗ್ ಆ್ಯಂಡ್ ಆಪ್ಟಿಟ್ಯೂಡ್. ಇದ್ರದ್ದು ಸಪ್ರೇಟ್ ವಿಡಿಯೋ ಮಾಡಂದರೆ ಮಾಡ್ತೀನಿ, ಕೆಳಗಡೆ ವಿಡಿಯೋಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಮಾಡ್ತೀನಿ. ಜಾಸ್ತಿ ಕಮೆಂಟ್ ಬಂದರೆ ಪಕ್ಕಾ ನೆಕ್ಸ್ಟ್ ವಿಡಿಯೋ ಅದೇ ಬರುತ್ತೆ ಸರಿನಾ. ಇವಾಗ ಈಗೆಲ್ಲ ಗೊತ್ತಾಯಿತು, ಅನಾಲಿಸಿಸ್ ಗೊತ್ತಾಯಿತು, ಸಬ್ಜೆಕ್ಟ್ ಯಾವುದು ಓದಬೇಕು ಗೊತ್ತಾಯಿತು, ಏನೇನು ಓದಬೇಕು ಗೊತ್ತಾಯಿತು. ಇವಾಗ ಯಾವ ಥರ ಓದಬೇಕು, ಈಗ ನಮಗೆ ಮಟೀರಿಯಲ್ ಎಲ್ಲ ಇದೆ, ಯಾವ ಥರ ಓದಬೇಕು ಗೊತ್ತಿಲ್ಲ ತುಂಬ ಜನಕ್ಕೆ. ಸೊ ಅದಕ್ಕೆ ನಾನು ಹೇಳೋದೇನೆಂದರೆ, ಫಸ್ಟ್ ಪಾಯಿಂಟ್ನಲ್ಲಿ ಬರೆದಿದ್ದೀನಿ, ಡೂ ಅರ್ಲಿ ಮಾರ್ನಿಂಗ್ ಸ್ಟಡಿ ಫಾರ್ ಬೆಟರ್ ಫೋಕಸ್.
ನಾನು ಅನ್ಸಮಟ್ಟಿಗೆ ನಿಮ್ಗೆ ನನ್ನ ಸೌಂಡ್ ಕ್ಲಿಯರ್ ಕಾಣಿಸ್ತಾ ಇದೆ. ಯಾಕೆ ಅರ್ಲಿ ಮಾರ್ನಿಂಗ್ ಮಾಡಬೇಕು? ತುಂಬ ಜನ ಇದು ರೂಟೀನ್ ಮಾಡ್ಕೊಳ್ಳೋದಿಲ್ಲ. ನನ್ನ ಅನ್ಸಮಟ್ಟಿಗೆ ಇದು ನಾನು ತುಂಬ ನನ್ನ ಇಂಜಿನಿಯರಿಂಗಲ್ಲಿ ಡಿಪ್ಲೊಮಾ ಅಲ್ಲಿ ನಾನು ಎಲ್ಲ ಅಪ್ಲೈ ಮಾಡಿ ನೋಡಿದ್ದೀನಿ. ಮಾರ್ನಿಂಗ್ ಅಲ್ಲಿ ನಿಮ್ಮದು ಮೈಂಡ್ ಏನು ಫುಲ್ ಆ್ಯಕ್ಟಿವ್ ಆಗಿರುತ್ತೆ ನೋಡಿ. ನೀವು ಏನು ಓದ್ತೀರಾ ನಿಮಗೆ ಜಾಸ್ತಿ ತಲೆ ಅಂದರೆ ಓದೋದು ಇದು ಬೇಕಾಗಿರೋದಲ್ಲ. ಇಲ್ಲಿ ನೀವು ಆರಾಮಾಗಿ ಓದ್ಬೋದು ಆಯಿತಾ. ಸ್ವಲ್ಪ ಓದ್ರೂ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಡಿಫಿಕಲ್ಟ್ ಸಬ್ಜೆಕ್ಟು ಈಸಿ ಅನಿಸುತ್ತೆ, ಗೊತ್ತಾಯ್ತಾ. ಸೊ ಅದಕ್ಕೆ ಫೋಕಸ್ ಓನ್ಲಿ ಆನ್ ಮೇಜರ್ ಸಬ್ಜೆಕ್ಟ್ ಆಯಿತಾ. ಫಸ್ಟ್ ಪಾಯಿಂಟು ಡೂ ಅರ್ಲಿ ಮಾರ್ನಿಂಗ್ ಸ್ಟಡಿ ಫಾರ್ ಬೆಟರ್ ಫೋಕಸ್. ಸೆಕೆಂಡ್ ಪಾಯಿಂಟ್ ಬಂದುಬಿಟ್ಟು ಏನು ಮಾಡಬೇಕು? ಫೋಕಸ್ ಓನ್ಲಿ ಆನ್ ಮೇಜರ್ ಸಬ್ಜೆಕ್ಟ್ ಮೇಲೆ ಫೋಕಸ್ ಮಾಡಿ ಆಯಿತಾ. ನೆಕ್ಸ್ಟು ಫಾಲೋ ಓನ್ಲಿ ಎನಿ ಒನ್ ಸೋರ್ಸ್ ಆಫ್ ಸ್ಟಡಿ ಮಟೀರಿಯಲ್. ಒನ್ ಸೋರ್ಸ್ ಆಫ್ ಸ್ಟಡಿ ಮಟೀರಿಯಲ್ನ ಫಾಲೋ ಮಾಡಿ. ಓಕೆ, ಆ್ಯಂಡ್ ಮೇಕ್ ಡೈಲಿ ಟಾರ್ಗೆಟ್ ಟು ಕಂಪ್ಲೀಟ್ ದ ಸಬ್ಜೆಕ್ಟ್ ಫಾಸ್ಟ್. ಸರಿನಾ? ಸೊ ಡೈಲಿ ಟಾರ್ಗೆಟ್ ಇಡಿ, ಸಬ್ಜೆಕ್ಟ್ಸ್ ಕಂಪ್ಲೀಟ್ ಮಾಡಿ ಆಯಿತಾ. ಅದು ಮಾಡಿದ್ರೆ ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ ಆಯಿತಾ. ಸೊ ಫಾಲೋ ಎನಿ ಒನ್ ಸೋರ್ಸ್ ಆಫ್ ಸ್ಟಡಿ ಮಟೀರಿಯಲ್. ಯಾಕೆಂದರೆ ತುಂಬ ಜನ ಏನು ಮಾಡ್ತಾರೆ ಗೊತ್ತಾ, ಆ ಕಡೆಯಿಂದನೂ ತೋತಾರೆ, ಇಲ್ಲಿಂದನೂ ತೋತಾರೆ, ಎಲ್ಲ ಕಡೆಯಿಂದ ತೋತಾರೆ, ಓದೋದು ಯಾವುದೂ ಇಲ್ಲ. ಸರಿನಾ? ಆ ಥರ ಮಾಡಬೇಡಿ. ಎಲ್ಲರೂ ಯಾವುದಾದ್ರೂ ಒಂದೇ ಫಾಲೋ ಮಾಡಿ. ಇಲ್ಲ ಒಂದು ಟೆಕ್ಸ್ಟ್ ಬುಕ್ ತೊಗೋತೀರಾ GKಗೆ, ಅದಷ್ಟೇ ಫಾಲೋ ಮಾಡಿ. ಒಂದು ಬುಕ್ ತೊಗೊಳ್ಳಿ ಸಾಕು, ಬೇರೆದು ಏನೂ ಬೇಡ ನಿಮಗೆ, ಗೊತ್ತಾಯ್ತಾ. ಕರೆಂಟ್ ಅಫೇರ್ಸ್ಗೆ ಯಾವುದಾದ್ರೂ ಒಂದು ಚಾನಲ್ ಫಾಲೋ ಮಾಡಿ ಸಾಕು, ಇಷ್ಟೇ. ಅದನ್ನು ಜಾಸ್ತಿ ಹಿಂಗೆ ಇದು ಆಗಲ್ಲ, ನಿಮಗೆ ಸ್ಟಡಿ ಮಾಡೋಕ್ಕಾಗಲ್ಲ, ಸರಿನಾ. ಅದಕ್ಕೆ ಸೊ ಮತ್ತೇನು, ಮೇಕ್ ಡೈಲಿ ಟಾರ್ಗೆಟ್ ಟು ಕಂಪ್ಲೀಟ್ ದ ಸಬ್ಜೆಕ್ಟ್ ಫಾಸ್ಟ್. ಇವತ್ತು ನಾನು ಈ ಸಬ್ಜೆಕ್ಟಲ್ಲಿ ಈ ಟಾಪಿಕ್ ಮುಗಿಸ್ಲೇಬೇಕು. ಈ ಥರ ನೀವು ಏನಂತಂದರೆ ಟಾರ್ಗೆಟ್ ಇಟ್ಕೊಂಡು ಓದಲಿಲ್ಲ ಅಂದರೆ ನಿಮ್ಗೆ ಏನೂ ಮಾಡೋಕ್ಕಾಗಲ್ಲ. ತುಂಬ ಕಮ್ಮಿ ಟೈಮ್ ಇದೆ ಆಯಿತಾ. ಸೊ ಬೇಗ ಮುಗಿಸ್ಬಿಟ್ಟು ಇನ್ನು ರಿವಿಷನ್ ಬೇರೆ ಮಾಡೋದಿರುತ್ತೆ. ಬರೀ ಓದ್ಬಿಟ್ಟು ಹೋದರೆ ಆಗೋದಿಲ್ಲ. ಸೊ ರಿವಿಷನ್. ಸೊ ನೆಕ್ಸ್ಟ್ ಪಾಯಿಂಟು, ಅವಾಯ್ಡ್ ಸೋಷಿಯಲ್ ಮೀಡಿಯಾ ಫಾರ್ ಫ್ಯೂ ಡೇಸ್ ಟು ಫೋಕಸ್ ಓನ್ಲಿ ಆನ್ ಯುವರ್ ಗೋಲ್. ಇಫ್ ಯು ಹ್ಯಾವ್ ಯುವರ್ ಗೋಲ್, ನಿಮ್ಮ ಲೈಫಲ್ಲಿ ನೀವು ಗೋಲ್ ಇಟ್ಟಿದ್ದೀರಾ, ಈ ಎಕ್ಸಾಮ್ನ ಮುಗಿಸ್ಬೇಕು, ಈ ಎಕ್ಸಾಮ್ನಲ್ಲಿ ನನ್ನ ಹೆಸರು ಬರಬೇಕು, ಲಿಸ್ಟಲ್ಲಿ ನನ್ನ ಹೆಸರು ಬರಬೇಕು ಅಂತ. ಸೊ ದ್ಯಾಟ್ ಈಸ್ ಯುವರ್ ಗೋಲ್. ದೆನ್ ಡೋಂಟ್ ವೇಸ್ಟ್ ಯುವರ್ ಒನ್ ಸಿಂಗಲ್ ಮಿನಿಟ್ ಆನ್ ದ ಸೋಷಿಯಲ್ ಮೀಡಿಯಾ ಬೈ ಆಸ್ಕಿಂಗ್ ದ ಸಿಲ್ಲಿ ಕ್ವಶನ್ಸ್ ಆ್ಯಂಡ್ ಫಾಲ್ತು ಕ್ವಶನ್ಸ್. ಎಕ್ಸಾಮ್ ಯಾವಾಗ, ಅದು ಹೆಂಗೆ, ಇದು ಹೆಂಗೆ ಆಯಿತಾ. ಸೊ ಇವೆಲ್ಲ ಕ್ವಶನ್ಸ್ ಕೇಳಿಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ. ಎಕ್ಸಾಮ್ ಗ್ಯಾರಂಟಿ ಆಗುತ್ತೆ, ಇದು ಫಸ್ಟ್ ನೆನ್ಪಿಟ್ಕೊಳ್ಳಿ. ಸೊ ಅವಾಯ್ಡ್ ಸೋಷಿಯಲ್ ಮೀಡಿಯಾ ಫಾರ್ ಫ್ಯೂ ಡೇಸ್ ಟು ಫೋಕಸ್ ಆನ್ ಯುವರ್ ಗೋಲ್ ಆಯಿತಾ. ಫೋಕಸ್ ಮಾಡೋಕ್ಕೆ ನೀವು ಅವಾಯ್ಡ್ ಮಾಡಬೇಕಂತೆ. ಡೋಂಟ್ ಫಿಕ್ಸ್ ಅವರ್ಸ್ ಟು ಸ್ಟಡಿ, ಓನ್ಲಿ ಫೋಕಸ್ ಆನ್ ಕ್ವಾಲಿಟಿ ಆಫ್ ದ ಸ್ಟಡಿ. ಕ್ವಾಲಿಟಿ ಆಫ್ ದಿ ಸ್ಟಡಿ ಮೇಲೆ ಡಿಪೆಂಡ್ ಇರಿ, ಕ್ವಾಂಟಿಟಿ ಮೇಲೆಲ್ಲ. ನಾನು 10 ಅವರ್ ಓದಿದ್ದೀನಿ, 20 ಅವರ್ ಅದಲ್ಲ, ಯಾರು ಕೇಳ್ತಾ ಇಲ್ಲ. ಎಷ್ಟು ಓದಿದ್ದೀರಾ, ಏನು ಓದಿದ್ದೀರಾ, ಅದು ಇಂಪಾರ್ಟೆಂಟ್ ಇದೆ, ಸರಿನಾ. ನೆಕ್ಸ್ಟ್, ಮೇಕ್ ಯುವರ್ ಓನ್ ಶಾರ್ಟ್ ನೋಟ್ಸ್ ಫಾರ್ ಕ್ವಿಕ್ ರಿವಿಷನ್. ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟು. ಮೇಕ್ ಯುವರ್ ಓನ್ ಶಾರ್ಟ್ ನೋಟ್ಸ್ ಫಾರ್ ಕ್ವಿಕ್ ರಿವಿಷನ್ಗೋಸ್ಕರ ಆಯಿತಾ. ರಿವಿಷನ್ ಕ್ವಿಕ್ಗೋಸ್ಕರ ಅಂದರೆ ರಿವಿಷನ್ ಬೇಗ ಆಗಬೇಕಂತಂದರೆ ನಿಮ್ಮ ಶಾರ್ಟ್ ನೋಟ್ಸ್ ಇರಬೇಕಾಗುತ್ತೆ. ಶಾರ್ಟ್ ನೋಟ್ಸು ತುಂಬ ಶಾರ್ಟಲ್ಲಿ ಬರೀರಿ, ನಿಮಗೆ ಅರ್ಥ ಆದರೆ ಸಾಕು, ಬೇರೆಯವ್ರಿಗೆ ಬೇಡ, ನಿಮಗೆ ಅರ್ಥ ಆದರೆ ಸಾಕು. ಸೊ ಅದು ಇಂಪಾರ್ಟೆಂಟ್ ಇದೆ. ನೆಕ್ಸ್ಟು 8 ಮೇಕ್ ಡೈಲಿ ರಿವಿಷನ್ ಹ್ಯಾಬಿಟ್ ಆಯಿತಾ. ಡೈಲಿ ರಿವಿಷನ್ ಹ್ಯಾಬಿಟ್ನ ಮಾಡ್ಕೊಳ್ಳಿ. ರಿವಿಷನ್ ಹ್ಯಾಬಿಟ್ ಇಲ್ಲ ಅಂತಂದರೆ ಮರ್ತೋಗ್ಬಿಡ್ತೀರಾ ಆಯಿತಾ. ಒಂದು ಹ್ಯೂಮನ್ ಟ್ರಯಾಂಗಲ್ ಇದೆ, ನೀವು ಏನು ಓದಿರ್ತೀರ ಅದು 24 ಅವರ್ಸಲ್ಲಿ ಬರೀ 30% ಅಷ್ಟೇ ನೆನಪಿರುತ್ತೆ, ಅದಾದಮೇಲೆ ಎಲ್ಲ ಮರ್ತೋಗ್ತೀರ. ಸೊ ಇದು ಹ್ಯೂಮನ್ ಟೆಂಡೆನ್ಸಿ ಇದೆ, ನಿಮ್ಮ ತಪ್ಪಲ್ಲ. ಸೊ ಅದಕ್ಕೆ ಮೇಕ್ ಶೋರ್ ದ್ಯಾಟ್ ಯು ವಿಲ್ ರಿವೈಸ್ ಡೈಲಿ ಆರ್ ಇಲ್ಸ್ ರಿವೈಸ್ ಟೂ ಡೇಸ್ಗೆ ಒಂದ್ಸಲ ರಿವೈಸ್ ಮಾಡಿ. ಇವೆಲ್ಲ ಏನು ಮೇಲ್ಗಡೆ ಇದೆ ನೋಡಿ, ಕೆಳಗಡೆ ಒಂದು ಪಾಯಿಂಟ್ ಇದೆ, ಕಾಣಿಸ್ತಾ ಇದೆಯಾ ಬಾಕ್ಸಲ್ಲಿ, ಡೇಂಜರ್ ನೋಟ್ ಅಂತ ಕೊಟ್ಟಿದ್ದೀನಿ. ಡೇಂಜರ್ ನೋಟ್ ಇಲ್ಲಿ ನೋಡಿ, ಇದು ಡೇಂಜರ್ ನೋಟ್ ಏನಿದೆ, ಅಬೋವ್ ರೂಲ್ಸ್ ಓನ್ಲಿ ಫಾರ್ ದ ಸೀರಿಯಸ್ ಕ್ಯಾಂಡಿಡೇಟ್ಸ್, ಯು ವಿಲ್ ಗೆಟ್ 100% ರಿಸಲ್ಟ್. ಸೀರಿಯಸ್ ಯಾರಿದ್ದಾರೆ ಅವರಿಗಷ್ಟೇ ಫಾಲೋ ಮಾಡ್ಬೋದು, ಇಲ್ಲಾಂದರೆ ಬಿಟ್ಬಿಡಿ, ಯಾರಿಗೂ ತೊಂದರೆ ಇಲ್ಲ. ನೀವು ಮಾಡಲಿಲ್ಲ ಅಂದರೂ ನಿಮ್ಮದೇ ಜೀವನ ಚೇಂಜ್ ಆಗೋದಿಲ್ಲ, ಮಾಡಿದ್ರು ನಿಮಗೆ, ಮಾಡಲಿಲ್ಲ ಅಂದರೂ ನಿಮಗೆ. ಬಟ್ ನನ್ನ ಕೆಲಸ ಏನಿದೆ ಹೇಳೋದಿದೆ ನಿಮಗೆ. ಸೊ ಓನ್ಲಿ ಫೋಕಸ್ ಆನ್ ದ ಸ್ಟಡಿ ಫಾರ್ ದ ಫ್ಯೂ ಡೇಸ್, ಓನ್ಲಿ 2 to 3 months ಟೈಮ್ ಇದೆ ಆಯಿತಾ. ಆದರೆ ಫೋಕಸ್ ಮಾಡಿಬಿಟ್ಟು ಇವತ್ತಿಂದ ಸ್ಟಾರ್ಟ್ ಮಾಡಿದ್ರು ಆರಾಮಾಗಿ ಆಗುತ್ತೆ. ಓಕೆ, ಸೊ ಇದು ಸೀರಿಯಸ್ ಕ್ಯಾಂಡಿಡೇಟ್ ಅಷ್ಟೇ ಈ ವಿಡಿಯೋ ಇದೆ. ಇಲ್ಲಿವರೆಗೂ ಯಾರು ವಿಡಿಯೋ ನೋಡಿದ ಅಂದರೆ ನೀವು ಲೈಫಲ್ಲಿ ಏನೋ ಮಾಡಬೇಕು, ಚೆನ್ನಾಗಿ ನಾನು ಎಕ್ಸಾಮ್ ಮಾಡಬೇಕು ಅಂತ ಬಂದಿದ್ದಾರೆ ಇಲ್ಲಿವರೆಗೂ, ಸರಿನಾ. ಸೊ ಈ ಪಾಯಿಂಟ್ಸ್ನ ನೀವು ಬೇಕಾದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಏನಂದರೆ ಸ್ಕ್ರೀನ್ಶಾಟ್ ತೊಗೊಂಡ್ಬಿಟ್ಟು ನಿಮ್ಮ ವಾಲ್ ಪೇಪರ್ಗೆ ಹಾಕೊಳ್ಳಿ, ಇಲ್ಲ ಪ್ರಿಂಟ್ಔಟ್ ತೆಗೆದ್ಬಿಟ್ಟು ಮನೇಲಿ ಹಚ್ಬಿಡಿ.
ಏನೋ ಒಂದು ಮಾಡಿ ಒಟ್ಟಿನಲ್ಲಿ ನೀವು ಫೋಕಸ್ ಓನ್ಲಿ ಆನ್ ದ ಸ್ಟಡಿ ಮಾಡಿ ಆಯ್ತಾ. ನಿಮ್ಮ ಫೋಕಸ್ ಬರೀ ಸ್ಟಡಿ ಇದ್ದೆ ಅಂದರೆ ಫೋಕಸ್ ಅಷ್ಟೇ ಮಾಡ್ಬೇಕು, ಬೇರೆ ಕಡೆ ಎಲ್ಲ ನೋಡೋಕ್ಕೆ ಆಗ್ಬಾರ್ದು. 25 ಚಾನಲ್ನ ಫಾಲೋ ಮಾಡಬೇಡಿ, ಬರೀ ಒಂದು ಚಾನಲ್ನ ಫಾಲೋ ಮಾಡಿ. ಅದು ನಿಮ್ಗೆ ಗೊತ್ತಿದೆ ಯಾವ ಚಾನಲ್ ಅಂತ. ನಮ್ಮ ಚಾನಲ್ ಇದೆ ಸಿವಿಲ್ ವಿತ್ ಸುಧೀರ್. ನಿಮ್ಗೆ ಗೊತ್ತಿದೆ, ನಾವು ಕರೆಕ್ಟು ಅಥೆಂಟಿಕ್ ಇನ್ಫಾರ್ಮೇಷನ್ ನಿಮ್ಗೆ ಕೊಡ್ತೀನಿ, ಆನ್ ಟೈಮ್ ಇನ್ಫಾರ್ಮೇಷನ್ ನಿಮಗೆ ಬರುತ್ತೆ, ಸರಿನಾ. ಸೊ ಯಾವುದೇ ಥರ ಡೌಟ್ ಇದ್ದರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ನಿಮಗೆ ಯಾವ ಥರ ವಿಡಿಯೋ ಬೇಕು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಸರಿನಾ. ಓಕೆ, ಥ್ಯಾಂಕ್ ಯು. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.